ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಳೆನಾಗುವುದಯ್ಯ. ಚಂದ್ರನು ಗಂಗೆಯ ತಲೆಯಲ್ಲಿದ್ದರೂ ಕಲಂಕ ಬೆಳೆದಾಯಿತೆ. ಅದು ಕಾರಣ ಮನವನೋಯಿಸದವನೇ ಮನೆಯ ಘಾತವ ಮಾಡದವನೇ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಾಂಬಜಯ ನಮಃ ಪಾರ್ವತಿ. ಪ್ರಾತಸ್ಮರಣೀಯರಾದ ಬಸವಾದಿ ಪರ್ವತರನ್ನ, ಜಗತ್ತಿನ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತ ಬರಗಾಲ ಬಂಟ ಬೇಡಿದ ಕೊಟ್ಟಂತ ಕಲ್ಬುರ್ಗಿ ಶರಣೇಶ್ವರನ್ನ ಸ್ಮರಿಸುತ್ತಾ, ಇದುವರೆಗೆ ಅಪ್ಪ ಶರಣಪ್ಪನ ತುರಾಣಿಗೆಲ್ಲ ಕೇಳಿದೆ, ವರ್ಷ ಕೇಳ್ತೇವೆ ಪರಿವರ್ತನೆ ಹೆಚ್ಚಾಗಿದೆ, ನಾವು ಎಷ್ಟು ಪರಿವರ್ತನೆ ಆಗಿದ್ವಿ ಅಂತ. ಮೊನ್ನೆ ಒಂದು ಹೋಗಿದ್ವಿ, ಅವರ 80 ವರ್ಷ ಆಯ್ತು ಪ್ರಣಯಿಸಿ, ಶರಣಪ್ಪ ಪ್ರಣಯಿಸಿ 80 ವರ್ಷ. ಶರಣಪ್ಪ ಪಾಪರಾಗಿದೆ ಹಂಗ ಕೇಳಿದ್ ನಾನು. ಅದಕ್ಕೆ ಪುರಾಣ ಹಚ್ಚೋದು ಉದ್ದೇಶ ಧರ್ಮ ಜೀವಂತ ಉಳಿದ ಪುರಾಣ ಹಚ್ಚೋದು. ಲಿಂಗ ಕಟ್ಟಬೇಕು, ಬ್ರಾಹ್ಮಣ ಶ್ರದ್ಧಾವನ್ನು ಮಾಡಬೇಕು, ಮುಸ್ಲಿಂ ಮಾಡಿ ನಮಾಜ್ ಮಾಡಬೇಕು. ಇವೆಲ್ಲ ಮಾಡಿದಾಗ ದೇವ್ರು ತೃಪ್ತಿ ಆಗ್ತಾನೆ. ದೇವ್ರು ಯಾವ ಜಾತಿಯವ? ದೇವ್ರ ಜಾತಿ ಇದೆ. ದೇವ್ರು ಯಾವ ಜಾತಿಯವ? ಈ ಗಾಳಿ ಯಾವ ಜಾತಿ? ಈ ಭೂಮಿ ಯಾವ ಜಾತಿ? ಸೂರ್ಯ ಯಾವ ಜಾತಿಯವ? ಜಾತಿನೇ ಇಲ್ಲ. ಜಾತಿ ನಾವು ಮಾಡ್ಕೊಂಡಿವಿ, ಧರ್ಮ ದೇವ್ರು ಮಾಡಿದ. ಅದಕ್ಕೆ ಶರಣಪ್ಪನ ಹತ್ರ ಕಲ್ಬುರ್ಗಿ ಎಷ್ಟು ಜಾತಿ, ಎಲ್ಲಾ ಜಾತಿ ಶರಣಪ್ಪನಿಗೆ ಬರ್ತಿದೆ. ಯಾಕೆ ಜಾತಿ ಇದ್ದಿಲ್ಲದೆ ಶರಣ ಧರ್ಮದೊಳಗ ಜಾತಿ ಇಲ್ಲ, ಅದು ಬರೀ ಧರ್ಮ ಐತಿ. ಅದಕ್ಕೆ 12ನೇ ಶತಮಾನ ಬಸವಣ್ಣ ಅವ್ರು ಮಾಡಿ ಕೆಲಸ ಇಟ್ಕೊಂಡು ಎಲ್ಲೆಲ್ಲೋ ಬಂದ್ಬಿಟ್ರು. ಅದು ಜಾತಿ ಇದ್ದಿಲ್ಲ. ಬಸವಣ್ಣ ಮಹಾಮನಿ ಒಳಗ ಜಗತ್ತಿಗೆ ಎಷ್ಟು ಜಾತಿ, ಎಲ್ಲಾ ಜಾತಿ ಮಂದಿ ಅಲ್ಲಿತ್ತು. ಯಾಕಿತ್ತು? ಅದು ಜಾತಿ ಗದ್ದಲ ಇರ್ತದೆ, ಬರೀ ಧರ್ಮ ಇರ್ತದೆ, ಬರೀ ಧರ್ಮನೇ ಇತ್ತು. ಕಾಶ್ಮೀರದ ಮಹದೇವ ಒಬ್ಬ ರಾಜ ಬಂದ, ಅಫ್ಘಾನಿಸ್ತಾನದ ಮರ್ತೂಜ್ ಅನ್ನೋ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿ ಬಂದ. ಎಲ್ಲಾ ದೇಶದಲ್ಲಿ ಅನೇಕ ಯಾಕೆ ಬಂದಂದ್ರೆ ಬಸವಣ್ಣ ಒಳಗೆ ಕೆಲಸ ಆಗಿತ್ತು. ಸಕಲ ದೇವತ್ತು ದೇಶದ ಬೆಳೆಸುವ ಕೆಲಸ ಬಸವಣ್ಣ ಮಾಡಿದ. ಅದಕ್ಕೆ ಅಷ್ಟೆಲ್ಲ ಮಂದಿ ಬಂದರು. ಅದಕ್ಕೆ ನಾವು ಎಷ್ಟು ವರ್ಷ ಪ್ರಣಯಿಸಿದ್ವಿ, ಏನೇನಾಗಿವಿ, ಎಷ್ಟು ಬಟ್ಟೆ ಬದಲಾವಣೆ ಆಗಿವಿ, ಲಿಂಗ ಕಟ್ಟಿದ ಹಂಗ. ಶರಣಪ್ಪ ಸಾಮಾನ್ಯ ಹುಟ್ಟಿದ, ಅಸಾಮಾನ್ಯ ಜಗತ್ತಿ ಮಾಡಿದ. ಯಾಕೆ ಬಂದ? ನಿತ್ಯ ಲಿಂಗ ಪೂಜೆ ಮಾಡಿ ಮಾಡಿ ಅಷ್ಟು ಶಕ್ತಿ ಬಂತು. ಹಂಗ ನೀವು ಲಿಂಗಾಯತ ಎಷ್ಟು ಮಂದಿ ಕೊಳ್ಳ ಲಿಂಗ ಕೈ ಐತ್ರಿ? ಲಿಂಗಾಯತ ಕೊಳ್ಳಾಗ ಎಷ್ಟು ಮಂದಿ ಕೊಳ್ಳ ಲಿಂಗ ಐತಿ? ಹಂಗ ಕೈ ಎತ್ತಬೇಡ. ಮತ್ತೆ ಲಿಂಗದ ಅಷ್ಟು ಕೈ ಎತ್ತ ಸಾಕು. ಅದು ಸಣ್ಣಪ್ಪ ಲಿಂಗ ಪೂಜೆ ಮಾಡಿ ಮಾಡಿ ಅಷ್ಟು ಶಕ್ತಿ ಪಡ್ಕೊಂಡ. ಅದಕ್ಕೆ ಲಿಂಗದ ಪ್ರಕಾಶ, ಲಿಂಗದ ಜ್ಞಾನ, ಲಿಂಗದ ಏನು ಸಾಧನ. ಅದಕ್ಕೆ ಸಣ್ಣ ಪೂಜೆ ಮಾಡಿ ಅಷ್ಟು ಶಕ್ತಿ ಪಡ್ಕೊಂಡ. ನೀವು ದಿವಸ ಮಾಡಿ ಲಿಂಗ ಪೂಜೆ ಮಾಡಿ, ನೀವು ಲಿಂಗ ಪೂಜೆ ಮಾಡಿದ್ದು ಹೋಗಿ ಶರಣಪ್ಪ ಶಕ್ತಿ ನಿಮ್ಗೆ ಬರ್ತದೆ, ಎಲ್ಲ ಶಕ್ತಿ ಬರ್ತದೆ. ಅದಕ್ಕೆ ನಮ್ಮ ಜೀವನದೊಳಗ ಒಳ್ಳೆ ಕೆಲಸ ಮಾಡಿದ್ರೆ, ಧರ್ಮ ಹೇಳ್ಕೊಂಡು ರಾಜ್ಯವೇ ನಮ್ಗೆ ಯಾವ ತಾಪತ್ರ ಆಗುದಿಲ್ಲ. ನಮ್ಗೆ ಏನ್ ಗೊತ್ತು, ಎಲ್ಲ ಕೊಡ್ತೀವಿ ಶಕ್ತಿ ಲಿಂಗದಾಗ ಐತೆ. ಅದಕ್ಕೆ ಲಿಂಗದ ಜಾತಿನೇ ಇಲ್ಲ, ಬರೀ ಲಿಂಗಾತ ಹೋಗತ್ತಿಲ್ಲ. ಲಿಂಗದ ಜಾತಿನೇ ಇಲ್ಲ. ನಮ್ಮ ಲಿಂಗ ಹೇಗೈತಿ? ಚೌಕ ಐತದ, ದುಂಡಗೈತಿಲ್ಲ. ಈ ಜಗತ್ತು ಹ್ಯಾಗ ಕಾಣಿಸುತ್ತೆ ನಿಮ್ಗ? ದುಂಡಗೈತಿಲ್ಲ. ಹಾಗ ಇದ ಲಿಂಗ, ಈ ಬ್ರಹ್ಮಾಂಡ ಲಿಂಗ. ಲಿಂಗದೊಳಗೆ ಜಗತ್ತೈತಿ. ಲಿಂಗ ಮತ್ತೆ ಜಗತ್ ಸರ್ವ ಸಚಿರಾಚರಂ ಲಿಂಗ ಬಾಯ ತಸ್ಮೈ ಲಿಂಗ ಐತಿ. ನಮ್ಮ ಲಿಂಗದ ಒಳಗೆ ಜಗತ್ತೈತಿ. ಎತ್ತರ ದೇವಸ್ಥಿಯಲ್ಲಿ ಮನುಷ್ಯ ಲಿಂಗ, ಲಿಂಗ ಸಿದ್ಧಾಂತ ಇರುತ್ತೆ. ಲಿಂಗಕ್ಕೆ ಜಾತಿ ಇಲ್ಲ. ಅಲ್ಲಿ ಲಿಂಗದೊಳಗೆ ಜಗತ್ತಿನ ಜಾತಿ ಇದ್ದು ಬರ್ತೀವಿ ನೀವು. ಅದಕ್ಕಂತ ದೃಷ್ಟಿಯಿಂದ ಅನೇಕ ಸಂತರು, ಮಹಂತರು, ದಾರ್ಶನಿಕರು ಲಿಂಗ ಪೂಜೆ ಮಾಡಿ ಮಾಡಿ ಜಗತ್ತು ಸತ್ಯಿಸಿಕೊಟ್ಟರು. ಆ ಸತ್ಯಿಸೋದು ಬಸವಣ್ಣ 12 ಶತಮಾನ ಕೆಲಸ ಮಾಡಿದ. ಈ ಜಾತಿ ಗಲಭೆ 12 ಶತಮಾನ ಜಾತಿಗೆ ಹಾಕ್ದ. ಅದಕ್ಕೆಲ್ಲ ನಿವಾರಣೆ ಮಾಡ್ಲಿಕ್ಕೆ ಬಸವಣ್ಣ ಅಕ್ಕಾದ ಹುಟ್ಟಿದ. ಮತ್ತೆ 18ನೇ ಶತಮಾನದಾಗ ಶರಣಪ್ಪ ಹುಟ್ಟಿದ. ಕಾಲಕ್ಕೆ ಎಲ್ಲ ಧರ್ಮ ಕ್ಷೇತ್ರ, ಧರ್ಮದ ಉತ್ಥಾನಕ್ಕಾಗಿ ಅವತಾರ ಮಾಡ್ತಾರೆ ಎಲ್ಲರೂ. ಈಗೆಲ್ಲ ಶರಣಪ್ಪ ಪದ್ಯಕ್ಕೆ ಎಲ್ಲ ಮಾಡಿ ಮದುವೆ ಎಲ್ಲ ಆಯ್ತು, ಮುಗಿದು ರಾಶಿ ಮಾಡಿದ್ರೆ ರಾಶಿ ಕೆಲಸ ಆಯ್ತಿಲ್ಲ, ರಾಶಿ ಎಲ್ಲ ಮಾಡ್ತಾರೆ. ಅದಕ್ಕೆ ಶರಣಪ್ಪ ಅವತಾರ ಸಂಗಪ್ಪನ ಅಣ್ಣ ಇದ್ದ, ದೊಡ್ಡಪ್ಪ. ಅವ ದಿವಸ ಶರಣ ಕ್ರೀಡೆ ಆಶ್ರಮ ಮಾಡ್ಕೊಂತಾಗ ಮುಂದೆ ನಾವು ಏನ್ ಗತಿ ಚಾಟಿ ಬಿಡ್ತಾರೆ ಬರ್ತವ್ರಿಗೆ. ನಮ್ಮ ಪಾಲ್ ಕೊಟ್ಟು ಬಿಡತ್ತವ ಶರಣಪ್ಪ. ಸೋದ ಒಂದು ಔಷಧ ತೊಗೊಂಡು ಒಂದು 4 ಎಕರೆ ಬರೀ ಕರಿಕೆ ಅದ್ರ ಬಂದು ಏನು ಬೆಳಿಬ ಅಂದ ಕರಿಕೋದ ಕೊಟ್ಬಿಟ್ಟು ಶರಣಪ್ಪನಿಗೆ ತಿದ್ಕೋದು ಹಾಕೋದು ಹಾಳಾಗಿ ಹೋಗುತ್ತೇಳಿ. ಶರಣಪ್ಪ ಬೇಕು 2 ಅದಾವ. ಶರಣಪ್ಪವ 2 ಅದಾವ. ಅದಕ್ಕೆ ಆಯ್ತಪ್ಪ ಅಂದ.
ದಾದ ಭಕ್ತ ಕೊಡವನವ ಉಣ್ಣವ ನಾನೇನಂದ ಸರಿ ಕೊಟ್ಟ ಮಾಡಿ ಕೈ ಬಂದು ಮೂರು ಮಂದಿ ಹಾರಿ ಬಿತ್ತು ಅದು ಬಿತ್ತಿದ್ರು ಇಷ್ಟತ್ರ ಜ್ವಾಲ ಎಲ್ಲ ಊರಿಗೆ ಅದು ಬಿತ್ತಿದ್ರು ಶಾಣಕ್ಕನ್ನು ಏನು ಮಾಡಿಲ್ಲ ನಾ ಮೀರಾಜ್ ಅಂತ ಹೋಗಿ ಹೇಳಿದ್ರು ಅದು ಸಣ್ಣ ಪೂರ ಮಂದಿ ಎಲ್ಲ ಬಿತ್ತಾರ ಇಷ್ಟತ್ರ ನೀವು ಅಲ್ಲ ಏನು ಮಾಡಿಲ್ಲ ನಾನು ಅಯ್ಯೋ ಹೌದದಂದ್ರು ಸಣ್ಣಪ್ಪ ಹೋದ ಮತ್ತೆ ಹರೀಕ್ಷಣ ಎಲ್ಲ ಮಾಡಿದ ಬಿತ್ತಿದ ಎಲ್ಲ ಮಾಡಿದ ಅದು ಬಂದ ಕರ್ತೀವಲ್ಲ ಅಲ್ಲೊಂದು ಹುಟ್ಟಿ ಬಿಡ್ತಾರೆ ಡೊಳ್ಳ ಎಲ್ಲ ಆತು ತೆನೆ ಹಾಕ್ತು ಕಾಳಾತು ಎಲ್ಲ ಕಾಳಾಗಿಂತ ಊರಾಗಿದ್ದು ಗುಬ್ಬಿ ಊಸು ಸಣ್ಣ ಹೊರ್ಗೋಗ್ಬಿಟ್ಟು ಊರಾಗಿದ್ದು ಗುಬ್ಬಿಸು ಸಣ್ಣ ಹೊರ್ಗೋಗ್ಬಿಟ್ಟು ಊರಾಗ ಗುಬ್ಬಿ ಊಸು ಎಲ್ಲ ಹೋಗಿ ಗುಬ್ಬಿ ಊಸು ತಿಂದು ಎಲ್ಲ ಮಾಡಿ ಹೋಗಿ ಸೀರೆ ಏನು ಸಣ್ಣಪ್ಪ ಬಿತ್ತೂರು ಹಿಂದೆ ಬಿತ್ತಿದೆ ಅಲ್ಲ ಅಲ್ಲೆಲ್ಲ ತೆನೆ ಹಾಕೈತಿ ಕಾಳಾಗೈತಿ ಊರದ ಗುಬ್ಬಿಸು ಅಲ್ಲೆಲ್ಲ ಹುಟ್ಟುತ್ತಿ ಹೋಗಿ ದಿವಸ ಹಾಕು ಹೊಲಕಾಯಿ ಬಂದ ಕಾಳ ಅಂದ್ರು ಅಯ್ಯೋ ಶಿವ ಅಂದ ಅಂದ್ರೆ ನಮ್ಮ ಗುಬ್ಬಿ ಕಾಳು ತಿಂದು ನೀರು ಕುಡಿಗೆ ಹೋಗಿರ್ಬೇಕು ಅಂತ ವಿಚಾರ ಮಾಡಿದಂತೆ ನೀವು ಹಂಗೇನಾದ್ರು ವಿಚಾರ ಮಾಡಿದ್ರೆ 1 ಎಕರೆ ಜೋಳ ಹಾಕ್ತೀವಿ 10 ಮಂದಿ ಇರ್ತೀವಿ ಕಾಮಿ ತಗೊಂಡು ಹೊಡೆದವನೇ ಅವನು ಕಲ್ ತಗೊಂಡು ಹೋಗದವನೇ ಅವನು ಮಣ್ಣು ನುಗ್ಗಿದವನೇ ಅವನು ಒಂದು ಕಾಳು ತಿಂದು ಪಾಪ ಬರ್ತಾರೆ ಇವರು ಹಾಗೆ ಊರದು ಸಾಕಿದ್ದೆಲ್ಲ ಮಂದಿ ಹೋಗಿ ಹೇಳಿದ್ಮ್ಯಾಗ ಅಯ್ಯೋ ಶಿವ ನಮ್ಮ ಹೊಲ ಕಾಳು ತಿಂದು ಗುಬ್ಬಿ ನೀರು ಕುಡಿಗೆ ಹೋಗ್ಬೇಕು ಅಂತ ವಿಚಾರ ಮಾಡಿದಂತ ಬಂದು 4 ಮಾನಿ ಇಟ್ಟವ ನೀರ್ ಹಾಕಿದ ಗುಬ್ಬಿ ಎಲ್ಲ ಇಲ್ಲ ಕಾತಿದ್ದೇನೆ ಆರಾಮ್ ಇಲ್ಲೇ ಇರುತ್ತೆ ಅಂತ ಹೇಳಿ ಸಣ್ಣಪ್ಪ ಹಾಕೊಂಡು ಬಾಯಿ ಹಾಕಿದ ಗಾಳ ಎಲ್ಲ ಬಂತೆಲ್ಲ ಮುಗಿದು ಗುಬ್ಬಿ ತಿಂದು ಬರೀ ಬಾಸೆ ಕಟ್ಟು ಹೊಸದಾಗ ಊರಾಗ ಹೇಳಿದ ಇನ್ನು ಸಿಗೋ ಮಲ್ಲಪ್ಪ ಕಲ್ಲಪ್ಪ ಮಲ್ಲಪ್ಪ ಚೆನ್ನಪ್ಪ ಜೋಳಕ್ಕೆ ಹೋಗಿ ಬರ್ರಿ ಹೋದ ನೀನ್ ಬಂದಾಗೆ ಜೋಳಕ್ಕೆ ನೀನ್ ಬಂದಾಗೆ ನಿಂತು ಜೋಳಕ್ಕೆ ಯಾಕಂದ್ರು ಕಾಳ ಕಡಿಯ ಮತ್ತೊಂದು ಮುಗಿದಂತ ಏನಿತ್ತು ಬಂದಾಗಲ್ಲ ಇಲ್ಲ ಪಾಪ ಇಲ್ಲ ಅಂದ್ರು ಇಡೀ ಊರಿಗೆ ಯಾರು ಬರಲೇ ಇಲ್ಲ ಒಂದು ಮರಿಕಿತ್ತು ಒಂದು 10 ವರ್ಷ ಮುಂದಿಗೆ ಯಪ್ಪ ನಾ ಬರ್ತೀನಿ ಅಪ್ಪ ಅಂದಾಗ ನಾ ಬರ್ತೀನಿ ಅಪ್ಪ ಅಂದಾಗ ಆ ಮರಿಕೆ ಒಂದೊಂದು ಒಳಕ್ಕೆ ಹೋಯ್ತು ಕೂಡ ಹಾಕಿದ್ರು ತಿನ್ನಿನ ಮಬ್ಬಕ್ಕೆ ಬಂದು ಎಲ್ಲ ಮಾಡಿದ್ರು ಎಲ್ಲ ಬಂದು ಬರೀ ಬಚ್ಕಂತ ಖಾಲಿ ಎಲ್ಲಿ ಒಂದೊಂದು ಇದ್ವು ಶರಣಪ್ಪ ತನ್ನ ಅಮೃತ ಹಸ್ತದಿಂದ ಆ ಮರಿ ಜ್ವಾಲ ಹಾಕೋ ತಿನ್ನಿ ಎಲ್ಲ ಹಾಕಿತ್ತಲ್ಲ ತನ್ನ ಅಮೃತ ಹಸ್ತದಿಂದ ಹೀ ಮಾಡಿ ತಗೊಂಡು ಒಂದು 5 ಬೇರೆ ಹಾಕಿದ ಮುಖಿಗೆ ಆ ಕಂಕಿನ ಆಕೆ ನಂಬಿಕಿತ್ತು ಯಾಕೆ ಮುಖಿಗೆ ತಗೊಂಡು ಹೋಗಿ ಮನ್ಯಾಗ ಕೂತಿಲ್ಲ ಕುಟ್ಕೊಂಡು ಹೊಲಗಲ್ಲ ಜ್ವಾಲ ಈ ಸಾದು ಒಂದು ಚೀಲ ಹಾಕಿ 5 ಚೀಲ ಕಾಳದು ಇದಕ್ಕೇನು ಕಾರಣ ಶರಣಪ್ಪ ರಾಶಿ ಮಾಡಿದ ಕಂಕಿನ ರಾಶಿ ಮಾಡಿದ ಮೇಟೆ ತುಂಬಿತು ಮೇಟ್ ಕಾಲಿಲ್ಲ ಊರಿನ ಹಾಗೆ ಒಂದು ಸಾಲಿಲ್ಲ ಆಟ ಕಾಳದು ಅದಕ್ಕೆ ಏನು ಕಾರಣ ನಮಗಿನ ಕಾರಣ ನಂಬರು ಬರಿದೆ ಕರೆವರು ನಂಬನರಿಯಲಿ ಲೋಕದ ಮನುಜರು ನಂಬನರಿಯಲಿ ಲೋಕದ ಮನುಜರು ಬರಿದೆ ಕರೆವರು ನಂಬರೆ
ಸಂಜೆ ಹೆಚ್ಚು ಬಂದ್ರೆ ದೇವ್ರು ರಜೆ ಇರ್ತಾನೆ. ದೀಪದ ಹೋಗ್ತಾರೆ ಗುಡಿಗೆ, ವರದಕ್ಷಿಣೆ ಹಾಕಲ್ಲ ಅಕ್ಕರ ಮನೆಗೆ. ಹಾಗಾಗ ನಮ್ಮ ಬಾಳ ಬಂಗಾರವಾಗಬೇಕು. ಅದಕ್ಕೆ ಭಕ್ತಿ ನಡ್ಕೋಬೇಕು. ಆ ಮುದುಕಿ ಶರಣಪ್ಪಗೆ ನಂಬಿತ್ತು. ಊರಾಗ ಯಾರು ನಿನ್ನ ಹೊಂದಾಗೇನೈತಿ ಬರೀ ಬಸಗಂಗೆ ಹೋಗುತ್ತೆ, ಯಾರು ಬರದೇ ಇಲ್ಲ. ಆ ಮುದುಕಿ ಭಕ್ತಿಯಿಂದ ಬಂದು 5 ದಿವಸ ಜ್ವಾಲ ಹೋಗ್ತಾವ ಹುಡುಗಿಗೆ. ಅದಕ್ಕೆ ಎಲ್ಲಿ ನಂಬ್ತೀವಿ ದೇವರಲ್ಲಿ ಇರ್ತಾನ. ಮತ್ ನಂಬಿಕೆ ಇಲ್ಲದ್ರೆ ದೇವರೇ ಇಲ್ಲದೆ ಅದಕ್ಕೆ ಎಲ್ಲಿ ನಂಬ್ತೀವಿ ದೇವರಲ್ಲಿ ಇರ್ತಾರೆ. ಶರಣಪ್ಪ ಒಬ್ಬರಿಗೆ ಇಬ್ಬರಿಗೆ ಸಾಕಟ್ಟು ಕೊಟ್ಟ, ಸಾಕಟ್ಟು ಎಲ್ಲವೂ ಮಾಡಿದ. ನಮ್ ಬಂದವರೆಲ್ಲ ಕೊಟ್ಟ. ಒಂದು ಸಾಕಾರ್ತಿ ಹೋಗಿತ್ತು. ಸಾವುಕಾರ ಮಂದಿ ಮಕ್ಕಳು ಭಾಳ ಕಡಿಮೆಪ್ಪ, ಬಡವರ ಮಕ್ಕಳು ಭಾಳ. ಬಡವ ಹೊಂಟಿದ್ ಶರಣಪ್ಪ ಕಡೆ 6 ಮಂದಿ, 2 ಹಗ್ಗದಾಗ 2 ಬಗದಾಗ 2 ಕೈ ಹೊಟ್ಕೊಂಡು ಶರಣಪ್ಪ ಕಡೆ ಹೊಂಟಿದ್ದಾಗಿ. ಒಬ್ಬ ಸಾವುಕಾರ್ತಿ ಊರಿಗೆ ಸಾವುಕಾರ್ತಿ ಆಕೆ ಹೊಂಟಿದ್ದು ಮಕ್ಕಳಾಗಿದ್ದಾಗಿ. ಆಕೆ ಶರಣಪ್ಪ ಕಡೆ ಹೊಂಟಿದ್ದಾಗಿ. ಆಕೆ ಬಡವಿ ಆ ಮಕ್ಕಳಿಗೆ ಹೋದ ಒಂದು ಮನಸ್ಸು ಮಾಡ್ತು. ಸ್ವಲ್ಪ ಎತ್ತಿಗಳವೆ ತೊಳ್ಕೊಂಡ್ಬರ್ತೀನಿ ಅವ ನಿನ್ನ ಮಣ್ಣು ಹಾಕಂದ ಸಾವುಕಾರ್ತಿ. ನಾ ಯಾಕೆ ಗೊತ್ತಾಯ್ತಿಲ್ಲ, ಯಾವಾಗ ಗೊತ್ತಾಯ್ತು ಊರು ಸಾಕಾರ್ತಿ ಗೊತ್ತಾಯ್ತೇವ್ ಸ್ವಲ್ಪ ತೊಳ್ಕೊಂಬಂದು ನಿನ್ನ ಬಾಯ ಮಣ್ಣು ಹಾಕ ಅಂತ ದಬ್ಬಿ ಶರಣಪ್ಪ ಗೊತ್ತಿದ್ದ ಶರಣಪ್ಪ ಬಿಡ್ತಾವ. ಯಾಕವ ಅಂದವ ತಗೊಂಡ್ ಸಾವಿರ ಬಂದು ಗಂಟು ಕೊಡೋದಕ್ಕೆ ನಿನಗೆ ಜನ ಮಕ್ಕಳಾಗಿ ಹೋದ ಶರಣಪ್ಪ. ಯಾಕ ಆ ದಾನ ಕೂಸು ದಬ್ಬಿ ಬಂದಿಲ್ಲ, ಅಲ್ಲಿ ಎತ್ಕೊಂಡಿದ್ರೆ ಮಕ್ಕಳು ಹಾಕಿದ್ದು ದಬ್ಬೆ ಮಕ್ಕಳು ಯಾಪ್ಪನಿಗೆ ಪತ್ತಡಿ ಅಂತ. ಅದಕ್ಕೆ ನನಗೆ ವಿಶ್ವಾಸ ಬೇಕು. ವಿಶ್ವಾಸ ಇಲ್ಲ ದೇವರೇ ಇಲ್ಲ. ಅದಕ್ಕೆ ಕಾರ್ಯ ವಾಚ ಮನಸ್ಸು ಶ್ರದ್ಧೆ ಮಾಡ್ಬೇಕು. ಇಷ್ಟು ಪುರಾಣ ಅನ್ಸೋದು ಉದ್ದೇಶ ಬರೀ ತಿನ್ನಕ್ ಮಜಾ ಮಾಡಕ್ ಅಲ್ಲ, ಇಂಥ ಗರ್ಸ್ ಮಜಾ ಮಾಡಕ್ ಅಲ್ಲ. ನಮ್ ಶಾಸ್ತ್ರಿ ಭಾಳ ಚೆನ್ನಾಗಿ ಹೇಳ್ತಾನವ, ಭಾಳ ಚಲೋ ಆದ ಪುರಾಣನ ಬೇಡ ಅಂತ ಚಲೋ ಭಾಳ ಚಲೋ ವ್ಯಾಖ್ಯಾತ ಪುರಾಣನ. ಅದಕ್ಕೆ ಮಾಡುವಂತ ಮಾಡುವಂತರಿ ಚೆನ್ನಾಗಿರ್ಬೇಕು. ನಂಬಿದ್ವಿ ಗೆದ್ವಿ, ಬಿಡ್ತೀವಿ ಗೆದ್ತೀವಿ ನಾವು. ಅದಕ್ಕೆ ನಂಬಿಕೆ ವಿಶ್ವಾಸ ಬೇಕು. ಜಡ ದಾಸಮಯ್ಯ ಇದ್ದ ಬಸವಣ್ಣಿಗೆ ಸ್ವಲ್ಪ ಒಂದು 50-100 ವರ್ಷ ಮಾಧ್ಯಮ. ಜಡ ದಾಸಮಯ್ಯ ಒಂದು 50 ವರ್ಷ 100 ವರ್ಷ ಮಾಧ್ಯಮ. ಬಸವಣ್ಣ ತನ್ನ ವಚನದಾಗ ಸ್ಮರಣ ದಾಸ ದುಃಖದ ನೆರೆದಂಬೋ ತನ್ನ ವಚನ ಸ್ಮರಣ ಮಾಡಿದ. ಅವ್ ಮಹಾಜ್ಞಾನಿ ಇದ್ದ. ಅವ್ನ ಕಾಯಕ ಏನಂದ್ರೆ ನೇಯ್ಗೆ ಕಾಯಕ ನೇಯ್ತಿದ್ದವು ಬಚ್ಚೆ ನೇಯ್ತಿದ್ದ ದಿವಸ ಅವ ಹಿಂದೆ ನೇಯ್ಕೊತಿದ್ದ. ಒಂದ್ಸರಿ ವಿಚಾರ ಮಾಡಿದವ ಜಡದಾಸ್. ಏನ್ ವಿಚಾರ ಮಾಡಿದ? ಒಂದು ದೊಡ್ಡ ಭಾರಿ ಕಿಮ್ಮತ್ತಿ ರೇಸಿ ಮಾಡಿದ್ದೇನು ದೊಡ್ಡ ಪ್ರಮಾಣದ ದಾಸೋಹ ಮಾಡೋದಕ್ಕೆ ವಿಚಾರ ಮಾಡಿದ. ದೊಡ್ಡ ದಾಸೋಹ ಸಾವಿರಾರು ಮಂದಿ ಪ್ರಸಾದ ಕೊಡ್ಬೇಕಂತ ಎಲ್ಲ ಮಾಡಿದೆ. ವಿಚಾರ ಮಾಡಿ ಚಲೋ ಮಾಡಿದೆ. ಹೇಗೆ ಒಂದು ಚಲೋ ರೇಸಿ ಮಾಡಿ ಚಲೋ ಮಾಡಿದೆ. 2 ದಿವಸ ಏನ ವರ್ಷಗಟ್ಟಲೆ ಒಂದೊಂದು ದಿವಸ ಮಾಡ. ಒಂದ್ ದಿವ್ಸಕ್ಕೆ 4-5 ಸೀರೆ ನೇಯ್ತಾರೆ. ಒಬ್ಬ ಮಗ್ಗ ಹಾಕಿದವ 4-5. ಒಂದು ವರ್ಷ ತಕ್ಕ ಒಂದೇ ಸೀರೆ ಇದಾವ. ಅಲ್ಲಿ ಹೇಗೆ ಹಾಕ ನೀವು ಆ ರೇಸಿ ಮನಿ 1 ವರ್ಷ ತಕ್ಕ ಒಂದೇ ಇದಾವ. ಅದ್ರ ಇಡೀ ಕೈಲಾಸ ಛತ್ರ ಕೆತ್ತಿಬಿಟ್ಟ. ಶಿವ, ಪಾರ್ವತಿ, ನಂದಿ, ಭೃಂಗಿ, ಷಣ್ಮಕ್ ಎಲ್ಲ ಚಿತ್ರ ಕೆತ್ತಿಬಿಟ್ಟದ. ಅದು ಹ್ಯಾಂಗಿರ್ಬೇಕು? 8 ಕಿಮ್ಮತ್ತೆ ರೇಸಿ ವರ್ಷಗಟ್ಟಲೆ ನನ್ನ ಮಾತು ಮುಗಿತು. ತೆಗೆದ ಮಾಡ್ದ. ಮಧ್ಯಾಹ್ನ 3 ಗಂಟೆ ದೊಡ್ಡ ಬೆಳೆದಂತ ದೊಡ್ಡ ಸಂತೆ ತೋಟ ಹೋದ. ಸಂತೆ 3 ಗಂಟೆ ತಗೊಂಡು ಇಟ್ಟ ಮಡಿ ತಗೊಂಡು ಹೋದ. 3-4 ದೊಡ್ಡ ಸಾವುಕಾರ ಅಲ್ಲ ಚೇಚೆ ನನ್ಗೆ ಮಾತಾಡಪ್ಪ ಚೇಚೆ ಕೈಯ ಚಿತ್ರ ಇದೆ ಚೇಚೆ ನಾನ್ ಕಾಣಲ್ಲ. ನಾನ್ ಎಲ್ಲ ಸಾವುಕಾರ ಬಂದು ನೋಡಿ ಎಲ್ಲ ವಾಪಸ್ ಬಿಟ್ಟರು. 4, 5, 6, 7, 8, 9, 10 ರಾತ್ರಿ 11 ಅವ್ರ ಮಗಿ ಯಾರು ತಗೊಳ್ಳೇ ಇಲ್ಲ. ಅವ್ರ ಪರೀಕ್ಷೆ ಬರೋದು ಶಿವನ ಬಂದ ಜಂಗಮದಾಗಿ ಏನಪ್ಪ ಯಪ್ಪ ನನ್ಗೆ ವಯಸ್ಸು ಭಾಳ ಆಗೈತಿ, ನೀವು ಹೊತ್ತೋದ ಕೊಡು ಏನಾಗ್ತರು ದೊಡ್ಡಾಗತ್ತ ಅಂದ್ರ. ಆ ದೇಶಿ ಮನೆ ಬಿಟ್ಟು ಮತ್ತೊಂದಿದ್ದೆ ನಮ್ಮ ಕಡೆ ಹಿಂದೆ ಒಂದು ವಿಚಾರ ಮಾಡಿದ ಕೊಟ್ಬಿಟ್ಟು ಅಂದವ. ಆ ಬಂದ್ ಶಿವಪ್ಪ ಅವ್ರ ಪರೀಕ್ಷೆ ಮಾಡಕ್ ಬಂದಾನ. ಬಂದ್ ವಿಚಾರ ಮಾಡಿ ಏನ್ ಮಾಡಿದ? ಆ ಕೊಟ್ಟು ಹೊತ್ಕೋಬೇಕಿಲ್ಲ. ಅದು ವರ್ಷ ತಕ್ಕ ದೊಡ್ಡ ಕಿಮ್ಮತ್ತಿ ಮಡಿ ಅದು ದೇಶ ಮಡಿ. ದೊಡ್ಡ ಶ್ರೀಮಂತ ನನ್ನ ಪ್ರಾಣ ಎಲ್ಲ ಬಿಟ್ಟು ಹೋಗಿದ್ರು. ನೋಡಿರ್ತೀರಿ ಇವು ಪುಣ್ಯಾಕ ತೊಗೊಂಡು ಚಾನ್ಸ ಹೊರದ್ಬಿಟ್ಟ. ಅಲ್ಲಿ ಕಟ್ಕೊಂಡ್ಬಿಟ್ಟ ಹೆಚ್ಚಿಟ್ಟ. ಅಕಸ್ಮಾತ್ ನಿಮ್ಮ ಮನೆ ನೀವು ಹ್ಯಾಂಡ್ರೆ ಸೋಲ್ ಹೋಗಿ ಕಿಮ್ಮತ್ತಿ ತಗೊಂಡೋಗಿ ದತ್ತ ಮಾಡಿದ್ರೆ ಏನ್ ಮಾಡ್ತೀವಿ ನೀವು? ಮನೆ ಮುರಿದಿ ಹಾಳು ಮಾಡಿದೆ. ಬರುವಾಗ ಮನೆ ಕಟ್ಟಿದ್ದೆ ನೀವದ ಹೆಣ್ಮಕ್ಳು ಬರ್ಬಿಟ್ರೆ ನೀವದ ಮನೆ ಕರ್ಕೊಂಡು ಹೋದ. ರಾತ್ರಿ 12 ಮನೆ ಕರ್ಕೊಂಡು ಹೋದ. ಸ್ನಾನ ಪೂಜೆ ಮಾಡಿಸಿದ. ಬಂದವ್ರು ಶಿವನ ಮತ್ತೆ ಆರಾಧವ ಗೊತ್ತಿಲ್ಲ ಅವ್ರಿಗೆ. ಸ್ನಾನ ಮಾಡಿದ, ಪೂಜೆ ಮಾಡಿಸಿ ಎಲ್ಲ ಆನಂದ ಮಾಡಿ ಮಲ್ಕೊಂಡ. ಹೇಳ್ತೀವಿ ದುಗ್ಗದ ಹೆಸರು ಇಲ್ಲ. ಮತ್ತೆ ಜಂಗಮದ 11 ಕೋಟಿ ಯಾರು ತಗೊಳಿದ್ರನ್ನ ಇವ್ ಜಂಗಮದ ಅದಕ್ಕೆ
ಕೇಳಿ ಹೊತ್ಕೊಂಡು ಕೇಳಿ ಕೊಟ್ಟು ಬಿಟ್ಟೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಹಾಗೆ ಅದು ಗಂಡಂತ ಕೇಳ್ದಕ್ಕೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅವ್ರದ್ದು ಅವ್ರು ಕೊಟ್ಟು ಭಾಳ ಚಲೋ ಮಾಡಿದ್ದಕ್ಕೆ ಅದಕ್ಕೆ ಸತ್ಯಪತಿ ಒಂದಾದ ಭಕ್ತಿ ಹಿತವಾಗಿ ತಿಳಿಸುವಕ್ಕೆ ಒಂದು ವರ್ಷದ ಕಾಲ ರಾಮನಾಥ ಅವನ ವಚನ ಅದಕ್ಕೆ ಹೆಂಡತಿ ಮನಸ್ಸು ಬೇರೆ ಗಂಡ ಮನಸ್ಸು ಬೇರೆ ಇದ್ರೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ವಸನ ಮೇಲೆ ಭಕ್ತ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಶಿರಮಾಂಸ ನನ್ನ ಮಕ್ಕಳು ಸಂಗಮಿ ಹೀಗಾಗಬಾರ್ದು ಅದಕ್ಕೆ ಮುಂದೆ ಒಂದು ಪ್ರಸಂಗ ಮಾಡ್ಕೊಂಡ ಎಲ್ಲ ಮಾಡಿ ಬೆಳಕ ಒಂದು ಸಣ್ಣ ಮನೆ ನೇಕಾದ ಮನೆ ಸಣ್ಣ ಮನೆ ಅದು ಬೆಳಕ ದೊಡ್ಡ ಮನೆ ಆಗಿತ್ತು ಮತ್ತೆ ಜೇಡು ದಾಚಿ ದೊಡ್ಡ ದಾಸ ಮಾಡ್ಕೊಂಡು ಬೈದಾಗ ಬೆಳಕ ಎದ್ದಾಗ ಮನೆ ಎಲ್ಲ ದೊಡ್ಡ ಮನೆ ಇರ್ತಿತ್ತು ಏನ್ ಅಲ್ಲೊಂದು ಒಂದು 1000 ಚೀಲ ಅಕ್ಕಿ 1000 ಚೀಲ ಗೋಧಿ 1000 ಚೀಲ ಅಕ್ಕಿ 1000 ಕಾಟಿ ಏನ್ ಬಂತು ಸಾವಿರಾರು ಕಟ್ಲಿಕ್ಕೆ ಮನೆ ತುಂಬ ನೋಡಿದ ಬಾ ಖುಷಿ ಆಯ್ತು ಎಲ್ಲ ಆಯ್ತು ಅದಕ್ಕೆ ದೊಡ್ಡ ದಾಸೋಹ ಮಾಡಿದ ಇದಕ್ಕೇನ್ ಕಾರಣ ಭಕ್ತಿನ ಕಾರಣ ಅಂತ ಭಕ್ತಿಕ್ಕಿಂತ ಭಕ್ತಿನ ಅಸಾಧ್ಯ ಯಾವುದೇ ಇಲ್ಲ ಅದಕ್ಕೆ ಇಷ್ಟೆಲ್ಲ ನಾವು ಪುರಾಣ ಸಂಘದ ಉದ್ದೇಶ ಲಿಂಗಾಗ್ಲಿ ಲಿಂಗ ಕಟ್ಟಬೇಕು ಲಿಂಗ ಪೂಜೆ ಮಾಡಬೇಕು ನಮ್ಮ ಧರ್ಮ ನಮ್ಮ ಸಿದ್ಧಾಂತ ಗರ್ಭಕ್ಕೆ 8ನೇ ತಿಂಗಳು ಗರ್ಭಕ್ಕೆ ಲಿಂಗ ಕಟ್ಟಬೇಕು ನಾವು ಹುಟ್ಟ ಲಿಂಗ ಸತ್ತು ಲಿಂಗ ಇಟ್ಟು ನಾವು ಅದಕ್ಕೆ ಧರ್ಮ ಜೀವಂತ ಉಳಿದಂತೆ ಕೊಟ್ಟೆ ನಾವು ಪುರಾಣ ಸಣ್ಣ ಪುಡಿ ಪಕ್ಕಿಗೆ ವೀರಭದ್ರ ಬಿಡಿ ವೀರಭದ್ರ ಬೆಂಕಿ ಮಾತ್ರ ಬೆಂಕಿ ಅಂತದ್ದು ವೀರಭದ್ರ ಇಷ್ಟೆಲ್ಲ ಇಟ್ಕೊಂಡು ನಾವು ಹೆಂಗೆ ಮತ್ತೆ ಇವರ ಶಾಸ್ತ್ರಿ ಮಠ ನಮಗೆ ಹೆಸರು ಮಠ ಐತಿ ಊರಾಗ ನಮ್ಮ ಕಾಲ ಸುಮಾರು 25-30 ಹೊಸ ಮಠ ಬರೀ ಜಾಗ ಇತ್ತು ಮಠ 3 ಜಾಗ ಇದ್ದಿಲ್ಲ ಆ ಬರೀ ಜಾಗ ಇತ್ತು 25-30 ಮಠ ಬರೀ ಕಲ್ತು ಕ್ಯಾಪ ಮಾಡಿ ಇಲ್ಲೆಲ್ಲ ಕೈ ಮಾಡಿಬಿಟ್ವಿ ಹೇಳಿ ನಾನು ಮುಂದೆ ಕೆಲಸ ಮಾಡ್ತೀವಿ ಅದು ಮುಂದೆ ಹೇಳಿ ಇದು 1000 ವರ್ಷ ಐತೆ 1000 ವರ್ಷದ ಮೂಲ ಮಠ ಐತೆ ನಿಮ್ಮೂರ ಯಾವ ಗುಡಿ ಮುಂದಾಗಿದೆ ನಮ್ಮ ಮಠ ಯಾವ ಗುಡಿ ಒಂದೈತೆ ನಮ್ಮ ಮಠ ಐತಾ ಒಂದಾಯ್ತು ನಿಮ್ಮೂರ ಒಂದು ಕಾಲಕ್ಕೆ ಇತ್ತೆ ನೀವು ಎದಾಗಿರ್ಬೇಕು ಅದಕ್ಕೆ ಪುರಾತನ ಮಠ ಅದು ಶಿವನ ಬಂದದ್ದು 3 ಪುರುಷ ಶಿವನ ಮಹಂತಕ್ಕೆ ಬಂದವ ಬಟ್ 773 ಮಠಗಳು ಒಂದು ಕಾಲಕ್ಕೆ ಅಲ್ಲಿ ವಾದ ಬಾಂಧವ ನೀನು ನೋಡ್ಕೊಂಡಿರ್ಗ ಇದರಿಂದ ಒಂದು 10-20 ಊರ ನಮ್ಗೆ ಜಾಗ್ತಾ 10-20 ಬರೀ ಜಗ ಹಾಕೊಂಡ್ಬಿಟ್ಟವು ಅದಕ್ಕೆ ಶಿವನ ಮಾಸ ಸ್ಥಾನ ಇದು ಶಿವನ ಮಹಂತ ಬಂದವ ಅದಕ್ಕೆ ಮಠಕ್ಕೂ ಇದು ಘಟ ಅದು ದೀರ್ಘ ಇದು ಘಟ ಅದು ಮಠ ಘಟಕ್ಕೆ ಸಂಬಂಧ ಬಾಳ ಇದಕ್ಕೆ ಪಟ ಹಾಕುತ್ತ ಹೋಗ್ತಾ ಅದಕ್ಕಂತ ನೃತ್ಯ ಮಾಡಿ ಪೂರ್ವ ಒಳ್ಳೇದಾಗ್ತದೆ ಕೇಳಿವಿ ಅದು ನಿಮಗ ಬಿಟ್ಟು ವಿಷಯ ನನ್ಗೆ ಬಿಟ್ಟು ವಿಷಯ ಅದಕ್ಕಂತ ನೃತ್ಯದಿಂದ ಭಾಳ ಸಂತೋಷಪ್ಪ ವರ್ಷ ಹಚ್ಚಿರಿ ಭಾಳ ಚೆನ್ನಾಗಿ ಕೆಲಸ ಮಾಡಿ ಭಾಳ ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ಸಮಯ ಬಂದಾಗ ದೇವ್ರ ಸಂಪತ್ತು ಕೊಟ್ಟಾಗ ಸದ್ಬುದ್ಧಿ ಸದ್ವಿಚಾರ ಬರ್ಬೇಕು ಒಳ್ಳೆ ಕೆಲಸ ಮಾಡೋದು ಒಳ್ಳೇದು ಮಾಡಬೇಕು ದೇವ್ರ ಸಂಪತ್ತು ಕೊಟ್ಟ ಸೊಕ್ಕು ಗರ್ವ ಹೋಗಬಾರ್ದು ಕಲಿವಿಗೆ ದಾದನೆ ಧರ್ಮ ಈ ಕಲಿಕ ದೊಡ್ಡ ಧರ್ಮ ಯಾವ ದಾನ ಕೊಟ್ಟು ಭಾಳ ದೊಡ್ಡ ದೇವ್ರ ಸಂಪತ್ತು ಯಾಕೆ ಕೊಡ್ತದೆ ಅಂದ್ರೆ ದಾನ ಕೊಡಪ್ಪ ಒಳ್ಳೇದು ಕೂಡ ಸಂಪತ್ತಿಗೆ ದಾನ ಕೊಡ್ತಾನೆ ಈ ಪುರಾಣ ಹಚ್ಚಿರಿ ನಿಮ್ ಶಕ್ತಿ ಕೊಡ್ತೀರಿ ಊರಿಗೆ ಸರ್ಕಾರ ಅವ ಎಷ್ಟು ಕೊಡ್ಬೇಕು ಊರಿಗೆ ಜನಕ್ಕೆ ಹೆಚ್ಚು ಕೊಡ್ಬೇಕು ಹೌದಲ್ಲ ಮತ್ತೆ ಊರಾಗ ಅತಿ ಬಾಡುವ ಕೊಡ್ಬೇಕು ಕೈಲಿ ಕೊಟ್ರ ಅದು ಕುಡಿದು ಬಿಟ್ರ ಮತ್ತೆ ಒಳ್ಳೇದಾಗ್ತ ನಾವು ಹೀಗೆ ಅಂತ ಸಾವುಕಾರ ಇತ್ತಪ್ಪ ಊರಿಗೆ ಸಾವುಕಾರ ಮಕ್ಕಳು ಇದ್ದಿಲ್ಲ 2 ಗೂಯಿ ಅಂತ 2 ಗಂಡ ಇತ್ತು ಮಕ್ಕಳು ಅತಿ ಶ್ರೀಮಂತರ ಮಕ್ಕಳು ಯಾಕಂದ್ರೆ ಆ ಶ್ರೀಮಂತಿಗೆ ಸತ್ಯಶುದ್ಧ ಕಾಯ್ದು ಬಂದಂತ ಶ್ರೀಮಂತ ಅಲ್ಲದು 2 ಮನ್ಯಾಗ ಅವ್ರು ಕಿಟ್ಟದ ಬಂಗಾರ ತಂದ್ಬಿಟ್ಟು ಬೆಳೆದಿತ್ತು 100 ಆಸ್ತಿ ಇತ್ತು ಒಮ್ಮೆ ಪುರಾಣ ಒಮ್ಮೆ 10 ರೂಪಾಯಿ ಕಾಟಿ ಕೊಟ್ಟಿದ್ದವ ಪುರಾಣ ಮಂದಿ ಕೊಡ್ಲಿ ಒಮ್ಮೆ ಅವ ಪುರಾಣ ಮಂದಿ ಪುರಾಣ ಇಂಥ ಕಾಟಿ ದುಡ್ಡು ಹೋಗ ಮತ್ತೆ ಪುರಾಣ ಜನ ಹಾಕಿದ್ದ ಬಾಬಾ ಪುರ ಹೋಗಬಾರ್ದು ಇಬ್ಬರು ಗಂಟೆ ಕಾಸಿ ಕಾಸಿ ಹೊಟ್ಟಿದ್ರು ನನ್ಕೋತ ಹೊಟ್ಟು ಇಬ್ಬರು ಗಂಟೆ ಐತಿ ಹಾದ್ರು ತಿಂಗಳಾಗ ನಡ್ಕೊಂತ ಹಾದ್ರು ಕಾಸಿ ಮುಟ್ಟಿದ್ರು ಕಾಸಿ ಮುಟ್ಟಿ ಎಲ್ಲ ಮಾಡಿ ಗಂಗಾನ ಸ್ನಾನ ಮಾಡ್ಕೊಂತ ಹಾದಿದ್ರು ಅಲ್ಲ ನೇಮ ಮಾಡಿದ್ರು ಏನು ಗಂಗಾನ ಸ್ನಾನ ಮಾಡ್ತಾರೆ ₹1 ಕೊಟ್ಟು ಸ್ನಾನ ಮಾಡ್ಬೇಕಂತ ನಿಂತಿದ್ದವ ₹1 ತಲುಪಾದ ಈಗ ನಾನು ತೆಗೆದ್ರು ಎಂದು ₹1 ಎಂದು ಕೊಟ್ಟೇ ಇಲ್ಲವ ಸರ್ಕಾರ ಇದು ಕೊಡ್ಲಿಕ್ಕೆ ಇಲ್ಲ ಅಂತಾರೆ ಮಳೆ ಬಿಟ್ಟವ ಮಳೆ ಬಿಟ್ಟು ₹1 ಕೊಟ್ಟು ಸ್ನಾನ ಮಾಡಿ ಬಿಟ್ಟು ಮಳೆ ಬಿಟ್ಟವ ಕಾಶಿ ವಿಶ್ವನಾಥ ದೃಷ್ಟಿ ಹೋದ್ರು ಅದು ಭಾಳ ದುಡ್ಡು ಬಂದ ಇವು ಎಂದೂ ಯಾವ ಕಾಲಕ್ಕೆ ₹1 ದಾನ ಕೊಟ್ಟೇ ಇಲ್ಲವ ಇವನು ಕಾಯ್ತು ಏನು ₹1 ದಾನ ತಗೊಳ್ತಾರೆ ಕಾಶಿ ಶಬ್ದ ಮಾಡಿದೆ ಕಾಶಿ ವಿಶ್ವನಾಥ ಇವನ ತಿಳ್ಪಣ ನಾನು ₹1 ಕೊಟ್ರ ಜಾತಿ ಮಗನ ದಿವಸ ಸಪ್ತ ಮಾಡಿದ ಆ ಕಾಶಿ ವಿಶ್ವ ಇಬ್ಬರು ಜಿದ್ದಿನ ಬರ್ತೀವಿ ಕೊಡ್ದಪ್ಪ ಬಿಡ್ದಪ್ಪ ಕಾಯ್ದು ಕಾಶಿ ವಿಶ್ವ ಬಂದ ಮತ್ತೆ ತಲೆ ಊರಿಗೆ ಗಂಗನ ಸಾನಿಲ್ಲ ಅಲ್ಲಿ ವಿಶ್ವನಾಥ ದರ್ಶನ ಮತ್ತೆ ಬಿಟ್ಟು ಊರಿಗೆ ಬಾ ಮುಕ್ಕಾಗಿ ಬಂದ ವಿಶ್ವನಾಥ ಯಪ್ಪ ಪುಣ್ಯಾತ್ಮ ನಾನು 3 ದಿವಸ ಸತ್ತಪ್ಪ ನಾ ಒಂದೇ ಇಲ್ಲಪ್ಪ ಉಪಾಸನೆ ಮಾರ ₹1 ಕೊಡು ಅಂದ ನಾನು ತೆಗೆದು ಮತ್ತೆ ಜಾಗ ಐತೆ
ಅಲ್ಲ ಭಾಳ 3 ದಿನ ಉಪವಾಸ ಆಗಿ ನಾನೇ ಮಾಡಿ ಉಪವಾಸ ಇದ್ದಿರ್ತೀವಿ ಸರ್ಕಾರ ನಾನೇನ್ ಮಾಡಿದ್ದೀವ ಇದು ಮನೆ ಭಾಳ ಉಪವಾಸ ಹಚ್ಚಿ ಭಾಳ ನಾನೇ ಮಾಡಿದ ಅಂದ ಮಗ ಈ ಪಕ್ಕಕ್ಕೆ ಇಡ್ಲಿ ಐತಿಪ್ಪ ಒಂದು ಇಡ್ಲಿ ಕೊಡು ಅಂತ ಹೇಳೋ ಅಂದ ಇಡ್ಲಿ ಅವನ ಒಂದು ಇಡ್ಲಿ ಕೊಡು ಅಂತ ಹೇಳ ಆ ಕೊಟ್ಟ ಇವತ್ತಿಂದ ಬಂದ 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 ತಿಂಗಳ ನಡ್ಕೊಂತ ಬಂದಿವ ಬಂದು ಚೀಲ ಕುಡಿದ್ಕ ಮತ್ತೆ ಇಡ್ಲಿ ಕೊಟ್ಟ ರೊಕ್ಕ ₹1 ಕೊಡೋಕ ₹1 ಬಂದ ಹಿಂದೆ ಬಂದ ಆ ಕಾಶಿ ವಿಶ್ವ ಅಂತ ಅರಿನೆ ಅದು ಇವ್ರು ಬಡಗಂತ ಹಿಂಗ ಅಂದ್ರು ಏನಪ್ಪ ನೀನೇ ಹೇಳ್ದ ಬಂದು ಹೋಗ ಮುಂಜಾನೆ ಬಾ ಹೋಗಂತ ಮುಂಜಾನೆ ಬಂದ ಬಂದ ಸಂದೀಪ್ ಬಂದ ಮತ್ತೆ ಮುಂಜಾನೆ ಬಂದ ಅವ್ ಕೊಡ್ದಪ್ಪ ಬಿಡ್ದಪ್ಪ ಇವನ್ ಕೈಯಿಂದ ನಾನು ₹1 ತಗೊಂಡು ನಾನು ದೇವ್ರ ದವಸ ಸತ್ತಾನೆ ಕೊಟ್ಟ ಜಾತಿ ಬಂದ ಇವತ್ತು ಸತ್ತ ಮಾಡಿ ಮುಂಜಾನೆ ಬಾ ಸಂಜೆಗೆ ಬಾ ಅನ್ಕೋತ 1 ತಿಂಗಳು ಅಡ್ಡಾಡ್ಸಿವ ಆ ಕಾಶಿ ವಿಶ್ವನಾಥನ 1 ತಿಂಗಳು ಅಡ್ಡಾಡ್ಸಿವ ಆ ಕೊಡ್ದಪ್ಪ ಬಿಡ್ದಪ್ಪ ಮತ್ತೆ ಒಂದು ದಿವಸ ಅಂದಿವ ಅಂದ ಹೆಂಡತಿಗೆಲ್ಲ ಆಕೆ ಇಬ್ಬರು ನಾಲ್ಕು ಕುಡಿಸ್ತಾರೆ ಆಯ್ತು ನಿಮ್ಮವ್ರಿಗೆ ಎತ್ತು 1-2 ಎತ್ತು ಕುಡಿಸ್ತಾರೆ ಜೇತಿನ ನಿಮ್ಮಪ್ಪ ಚೆನ್ನಾಗಿ ಕುಡಿಸ್ತಿದ್ದ ಜೇತಿನ ಎತ್ತಪ್ಪ ನಿಮ್ಮಪ್ಪ ಮಾಡ್ತೀನಿ ನಾನು ಇಬ್ಬರು 2 ಆರ್ಸ್ ಕುಡಿಸಿ 2 ಹಾಗಾಯ್ತು 2 ಆರ್ಸ್ ಕುಡಿಸ್ಬೇಕಾಯ್ತು ಗಂಡ ಐತಿವ್ 2 ಬಾಯು ಹೇಳ್ತೀವಿ ಅದು ನಾವು ಎಷ್ಟು ಮಾಡ್ತದ ನಾಚಿಕೆ ಏನಾರ ಒಂದಿನ ಮುಂದಿನ ಬಾ ಸಂಜೆಗೆ ಬಾ ಮುಂದಿನ ಬಾ ಸಂಜೆಗೆ ಬಾ ನಾಚಿಕೆದಪ್ಪ ಅವಾಗ ಏನು ಉಪಾಯ ಮಾಡ್ದ ಅಂತ ಹೇಳ್ತೀವಲ್ಲ ಏನ ಮಾಡ ಬರ್ತಾನೀಗವ ನೀವು ಉಪಾಯ ಮಾಡಂದ ಅದು ಕೆಲಸ ಮಾಡ್ರಿ ಆ ಬಂದ್ ಕೂಡಲೇ ಸತ್ತಾರ ಬಿಟ್ರೆ ಚಾನ್ ಮಕ್ಕಳು ಮಾಡಿದ್ರು ಆ ಬಂದ ಬಿಟ್ಟ ಇವ ಸತ್ತಾರ ಬಂದ ಬಿಟ್ಟ ಈಗ ಚಂದ ಊರು ಬಾಂಡಿದ್ದೆ ಚಂದ ಮಾಡಿದ್ವಿ ಅಂದ್ರೆ ಏನಾಗಿತ್ತು ಅಂದ ಕಾಶ್ಮೀರ ಏನಾಗಿತ್ತು ಅಂದ ಏನಪ್ಪ ಏನಪ್ಪ ನನ್ಗೇನು ಹೇಳಿದಪ್ಪ ನೀನು ₹1 ಕೊಡಿದಪ್ಪ ಹಾಗ ಸತ್ತ ಯಪ್ಪ ಗಾಡಿ ಬಿಟ್ರೆ ಸತ್ತೇನು ಮಗಪ್ಪ ಹಾಗಿತ್ತಪ್ಪ ಪಪ್ಪರ ಮಗನಂದು ಕಾಶಿ ಬಿಟ್ಟು ಯಾಕಂದಯ್ಯ ಮದ್ದಯ್ಯ ಸಂಘ ಇಷ್ಟು ಕುಡಿದ್ರ ನೋಡಿದ್ರು ಬಂದು ನೋಡಿದ್ರ ಈಗ ಹೀಗ ಬಿತ್ತ ಏನೇ ಯಾವ ಆಯ್ತ ಜೀವ ಆಯ್ತ ಮೂಡ್ ಉಸಿರು ಗಟ್ಟಿ ಹೆಸರ್ತದ ಉಸಿರು ಬಿಟ್ಟು ₹1 ಕೊಡ್ಬೇಕಂದ್ರೆ ಉಸಿರು ಗಟ್ಟಿ ಆದ್ರು ನಿಮ್ಮ ಜಾಗ ಮಾಡಿ ಕುಂದಿಸ್ಬಿಟ್ರೆ ಮುಂಜಾನೆ 10ಕ್ಕೆ ಕುಂತಾವ ಇವತ್ತು ಮುಂಜಾನೆ 10ಕ್ಕೆ ಕುಂತಾನ ಮುಗಿಸ್ ಮುಂಜಾನೆ 10 ಹಚ್ಚಿ ಕುಂತಾವ ಅವ್ರು ಹೇಳಿದ್ರು ಉಸಿರು ಇಟ್ಟೆ ಕುಂತಾನ ಅವ್ರು ಹೇಳಿದ್ರು ಉಸಿರು ಬಿಟ್ಟು ₹1 ಕೊಡ್ಬೇಕಂದ್ರೆ ₹1 ಎಲ್ಲ ಆತು 12 ಆತು 1 ಆತು ವಿಶ್ವನಾಥ್ ಬಂದ ಅಂದು ಕಿವಿಯ ಬಂದ ಹೇಳಿದವ ಇವ್ ಸತ್ಯ ಇಲ್ಲ ಸತ್ಯ ಕುಂತ ಹಂಗ ಇವ ಸತ್ಯ ಮಗ ಇವ ಕಿವಿಯ ಬಂದ ವಿಶ್ವನಾಥ್ ₹1 ಕೊಟ್ಟು ಬಿಡು ಹೋಗಿ ನಾನು ಅಂತೀವ ವಿಶ್ವನಾಥ್ ಮತ್ತೊಂದು ತಾಸು ಬಿಟ್ನ ಯಾಕ್ರಿ ಎಲ್ಲ ಹೋಗಿ ಬಂದಾಗ ಅಂದ ಎತ್ತುನೇ ಹಾಕಂದ್ರು ಎತ್ತುನ ಅಂದ್ರು ಮತ್ತೆ ಮಾಡಿ ವಿಶ್ವನಾಥ್ ಮತ್ತೆ ಅಂತ ಕಣ್ಣು ಬಂತು ಮತ್ತೆ ಬಂದು ಕಿವಿಯಾಗ ಕೊಟ್ಟು ಬಿಡು ಹೋಗಿ ₹1 ಕೊಟ್ಟು ಬಿಡ ಅಂದಿವ ಎತ್ತು ನಾನು ತೇರೆ ಸಮಾಜ ತಯಾರಿ ತಲೆ ಎತ್ತಿದ್ರು ತಗೊಂಡು ಬಾದ್ರು ಏನ್ ನಿಯಮ ಒಳಗೆ ತಗೊಂಡು ಕುಣಿಯಾಗಿಟ್ರು ಅವನು ಮತ್ತೆ ತಕೊಂಡು ಬಂದು ವಿಶ್ವನಾಥನಿಗೆ ಮತ್ತೆ ಕುಣಿಯಾಗ ಒಳಗೆ ಇಳಿದವ ಅದು ₹1 ಕೊಟ್ಬಿಡು ಹೋಗಿದ್ದೇನೋ ಅಂತಂದ ಕುಣಿಯಾಗ ಇಟ್ಟಾರ ಒಳಗೆ ಅವನ್ನ ₹1 ಕೊಟ್ಬಿಡು ಹೋಗಿದಂದ ಆವಾಗ ರೋಮ ನೀವಂತ ಹೋಗ್ಬಿಟ್ರ ಅವನ್ನ ಕರೆಂದ್ರ ಸತ್ಯ ಅಂದೋ ನನ್ನ ಗಂಡ ಅಂತ ಇದೇ ಸುಳ್ಳ ಸತ್ತಿದ್ದ ಈ ಕರೆಂದ್ರ ಸತ್ಯ ಅಲ್ಲಕತ್ತಿದ್ದಾಕಿ ಅದಕ್ಕೆ ಜಗತ್ತೊಳಗ ಹೊನ್ನಿಗಾಗಿ ಸತ್ತವರು ಅನಂತ ಕೋಟಿ ಹೆಣ್ಣಿಗಾಗಿ ಸತ್ತವರು ಅನಂತ ಕೋಟಿ ಶಿವನೇ ನಿನಗಾಗಿ ಸತ್ತು ಒಬ್ಬರನ್ನ ಕಾಣೆ ಅಂತ ನಮ್ಮ ಅಂಬಿಗರ ಸೇವೆ ಜಗತ್ತಿನ ಕಾಯ್ಬೋದು ಇದಕ್ಕೆ ಸತ್ತು ಜಗತ್ತು ಅದಕ್ಕೆ ದೇವ್ರ ಸಂಪತ್ತು ಯಾಕೆ ಅಂತಂದ್ರು ಒಳ್ಳೆ ಕೆಲಸ ದಾನ ಕೊಡು ಮಠ ಕಟ್ಟ ಕೊಡು ಗುಡಿ ಕಟ್ಟ ಕೊಡು ಬಡಗುಡಿ ಕೊಡು ಆ ಹಬ್ಬ ದೇವ್ರ ಸಂಪತ್ತು ಕೊಡುದು ಅದಕ್ಕೆ ಇಷ್ಟು ನಮ್ಗೆ ನನಗೆ ಹೇಳ್ತೀವಿ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಹೆಣ್ಮಕ್ಳು ಮಗನ ಮಕ್ಕಳು ನಮ್ಗೆ ಇಟ್ಕೊಂಡ್ರೆ ದೇವ್ರ ನಂಬಿ ಅದಕ್ಕೆ ಒಳ್ಳೆ ಕೆಲಸ ದಾನ ಪುರಾಣ ಅಂತೀರಪ್ಪ ಒಳ್ಳೆ ಸಾಧ್ಯ ಮಾಡ್ಕೊಂಡು ಹೊರ್ತಿದ್ದೀವಲ್ಲ ಅದಕ್ಕೆ ಸಮಯ ಬಂದಾಗ ಸದ್ಬುದ್ಧಿ ಸದ್ವಿಚಾರ ಬರ್ಬೇಕು ನಮ್ಗೆಲ್ಲ ದೊಡ್ಡವರು ಮಹಾತ್ಮರು ಮಹಾಂತೇಶ ಬಸವಣ್ಣ ಶರಣಬಸಪ್ಪ ಇವ್ರನ್ನ ಯಾಕೆ ಧ್ಯಾನ ಮಾಡಿ ಬಂದ್ರೆ ಅಂತ ಶಕ್ತಿ ಇರುತ್ತೆ ಅವತ್ತು ಅಂತ ಶಕ್ತಿ ಅದಕ್ಕೆ ಧ್ಯಾನ ಮಾಡಬೇಕು ಈಗ ನಮ್ಮ ಸಿದ್ಧಾರೂಢ ಇದ್ದ ಎಂಥ ಜ್ಞಾನಿ ಸಿದ್ಧಾರೂಢ ಅಪ್ಪದ ಜ್ಞಾನಿ ಇದ್ದ ಒಬ್ಬ ಕಾಶಿನ ಒಬ್ಬ ಪಂಡಿತ್ ಬಂದ
ಆ ಕಡೆ ಎಲ್ಲ ಮಂದಿ ಸೋಲಿಸಿದ ದೊಡ್ಡ ಪಂಡಿತ ಬಂದ ಹುಬ್ಬಳ್ಳಿ ಬಂದ. ಆ ಸಿದ್ದಾರೂಢ ಹೆಸರು ಭಾಳ ಚೆನ್ನಾಗಿತ್ತು. ಯಾಕೆ ಬಂದಿರ ಸಿದ್ದಾರೂಢ ಇಲ್ಲ ನೀವು ಭಾಳ ಚಲೋ ದೊಡ್ಡ ಶಾಲೆ ಅಂತ ಕೇಳಿ ನೀನು ವಾದ ಮಾಡಕ್ ಬನ್ನಿ ಎಂದವ ಕಾಶಿ ಪಂಡಿತ. ಹೌದಾ ಅದಪ್ಪ ನನ್ಗೆ ಶಾಲೆ ಅದು ಗರುಗ ಮಡಿ ಒಳಗೆ ಬಂತದನ ನನ್ಗೆ ಶಾಲೆವ ಅಲ್ಲಿಗೆ ಹೋಗಪ್ಪ ಅಂತ ಕಳಿಸಿದವ. ಹೌದಾ ಅಂದ ಮತ್ತ ಕಾಶಿ ಪಂಡಿತ ಸೀದಾ ಗರುಗ್ ಹೋದವ. ಅವ್ ಗರುವಿನ ಮಡಿ ಒಳಪ್ಪ ಕಿತ್ತೂರು ಸಂಸ್ಥಾನ ಹಾಕಿ ಅವ್ನು ಆ ಶಾಪದಿಂದ ಆ ಮಠಕ್ಕೆ ಸಾವಿರ ಮಂದಿ ಕರ್ಕೊಂಡ್ ಕಾಶಿ ರಾಜ ಬಂದಾಗ ಮತ್ತೊಬ್ಬರು ನೋಡ್ರಿ ಶಾಪ ಮಾಡಿ ಕಿತ್ತೂರು ಸಂಸ್ಥಾನ ಹಾಗೆ ಹೋಗಿದ್ದು ಗರುವಿನ ಮಡಿ ಒಳಗೆ ಹೋದ ಅದ್ರ ಎಲ್ಲ ಆಗಿ ಶಿವನ ಬಟ್ಟೆ ಆ ಕಣ್ಣು ಹೋಗಿದ್ದು ಹೋದ್ರು ಜ್ಞಾನ ಆಗಿದ್ದ ಅದು 70-80 ವರ್ಷ ಬಟ್ಟಿನ ಹಾಕುದ ಹಾಗ ಮಕ್ಕಳು ಬಟ್ಟೆ ಹಾಕುದಿಲ್ಲ. ಒಂದ್ಸರಿ ಸಿದ್ದಾರೂಢ ಹೋಗ ಅವ್ನ ದರ್ಶನ ಮಾಡ್ತೀವ ಜ್ಞಾನ ದರ್ಶನ ತಿಳ್ಕೊಂಡವ ನೋಡಿವಪ್ಪ ಒಬ್ಬ ವಂಶ ಬರ್ತಾನ ಒಬ್ಬ ಕಲ್ಪಿತ್ತು ಹಾಕಿ ಬಟ್ಟೆ ಹಾಕುದ ಯಾಕೆ ಇವತ್ತು ಹಾಕು ಒಬ್ಬ ವಂಶ ಬರ್ತಾನ ಮತ್ತೆ ಆ ವಂಶ ಅನ್ನಂದವ ವಂಶ ನೀವು ದನ ವಂಶನ ಬರ್ತಾನೆ ಇವತ್ತ ನೀವು ದನ ಅಂದವ. ಇಷ್ಟು ಚೆನ್ನಾಗಿ ಬಂದ ಸಿದ್ದಾರೂಢ ಮಾಡಿದ ಬಾರ ಕೂತ್ಕೊಳ್ಸಿಲ್ಲ ಮಾಡಿದ ಮಾಪು ದುಬ್ರು ಬಾತ್ ಕಲ್ತಿಲ್ಲ ಅದು ಬಂದಿಲ್ಲ. ಮತ್ತ ಕೈವಲು ಪದ್ಧತಿ ಸಾಲ ಎಲ್ಲ ಪ್ರವಚನ ಮಾಡಿದ ಸಿದ್ದಾರೂಢ. ಅದು ಮರ ಕಾಶಿ ದೊಡ್ಡ ಪಟ್ಟಿ ಎಲ್ಲಾ ಶಾಸ್ತ್ರ ಓದಿ ಬಂದೆ. ನಾನು ಮದ್ದಾನಿ ಭೇಟಿಯಾಗಿದ್ದ ನಾನು ಕಾಶಿ ಹೋಗುವ ಅವಶ್ಯಕತೆ ಇಲ್ಲ. ಎಷ್ಟು ಪಾಂಡಿತ್ಯಪ್ಪ ಮಲಯ ಇದೇ ನೋಡೋದು ಸಿದ್ಧ ಮಳೆಯೊಳಪ್ಪ ಇಲ್ಲಪ್ಪ ನಾವು ಹುಬ್ಬಳ್ಳಿ ಹೋಗಿ ನಮ್ದು ಮತ್ತೆ ಬಂದ ಮತ್ತೊಬ್ಬ ಪಂಡಿತ ಕಾಶಿಲಿ ಬಂದದ. ಸಿದ್ದಾರೂಢ ಈಗ ನನ್ಗೆ ಶಾಲೆ ಆದ ಹೋಗಪ್ಪ ಅಂತಂದ. ಬಂದ ಬೆದಕವ ಬಂದಿಪ್ಪ ಎದಕ್ ಬಂದಿರಿಂದ ನಾನು ನಿಮ್ಗೆ ಪರೀಕ್ಷೆ ಮಾಡಕ್ ಬಂದಿ ಅಂತ ವಾದ ಮಾಡಕ್ ಬಂದಿನಿ ಅಂತ ಕಾಶಿ ಪಂಡಿತ. ಏನು ವಾದ ಮಾಡ್ತೀನಿ ಅಂತ ನೀನ್ ಯಾವ್ದು ಹೋದಂತಿ ಅದ್ ನಾನು ಮಾಡ್ತೀನಿ ಯಾವ್ದು ಅಲ್ಲಂತೆ ಅದ್ ಹೋಗಿ ಮಾಡ್ತೀನಿ ಅಂದ. ಇಟ್ಟ ಅದಿಲ್ಲ ಅಂದ ಬಾಬಾ ಕುಂದ್ರ ಪ್ರಸಾದ ಮಾಡಿ ಇಲ್ಲ ನಂಗೂ ವಾದ ಮಾಡಿದ ಪ್ರಸಾದ ಅಂದವ. ಯಾಕಂದ್ರೆ ವಿದ್ಯಾವಂತರಿಗೆ ವಿದ್ಯಾದಾತಿ ವಿನಯಂ ವಿದ್ಯಾವಂತರಿಗೆ ವಿನಯ ಇರಬೇಕು. ಸ್ವತ್ತು ಬಂತಂದ್ರೆ ಆ ವಿದ್ಯೆಗೆ ಬೆಲೆ ಕೊಡ್ಬೇಕು. ಅದಕ್ಕೆ ಬಂದ್ರೆ ಬರ್ರಿಪ್ಪ ಅಂತ ಕುಂದಿಸಿದ. ಏನ್ ಪ್ರಶ್ನೆ ಏನು ಅಂತ ಕೇಳಿದ. ನಾ ಹೇಳಿದೀಗ ನೀ ಯಾವ್ದು ಹೌದಂತೆ ನಾನು ಮಾಡ್ತೀನಿ ಯಾವ್ದು ಅಲ್ಲಂತಿ ಅದ್ ಹೌದು ಮಾಡ್ತೀನಿ. ಇಷ್ಟೇ ಅದಿಲ್ಲ ಅಂದ ಮಡಿವಳಪ್ಪ ಕುಂದ್ರಪ್ಪ ಅಂದ. ಒಂದು ಪ್ರಶ್ನೆ ಕೇಳ್ತೀನಿ ನಾನು ಏನು ನಾನು ನಿಮ್ಮ ಅಪ್ಪಗ ನೀವು ಹುಟ್ಟಿದಿ ಅಂತ ಅಂತೀನಿ ನಾನು. ಮಡಿವಳ ಬಿಟ್ಟು ಧ್ಯಾನ ಇದ್ದ ನಾನೀಗ ನಿಮ್ಮ ಅಪ್ಪಗ ನೀವು ಹುಟ್ಟಿದ ಅಂತ ಅಂತೀನಿ ನಾನು ಮಾಡಿ ತೋರ್ಸೋದು. ಆ ಕಾಶಿ ಪಂಡಿತ 1% ಡಾಕ್ ಬಿಟ್ಬಿಟ್ಟವ 1% ಡಾಕ್ ಬಿಟ್ಬಿಟ್ಟವ. ನೀನು ನಾ ಹೇಳ್ದ ಹೌದಾ ಅಂತ ನಾನು ಮಾಡ್ತಿರ್ತೀವಿ ಯಾವ್ದು ಹೌದು ಅಲ್ಲ ಯಾವ್ದಾದ್ರು ಹೌದು ಮಾಡ್ತಿರ್ತೀವಿ. ಈಗ ಅದಕ್ಕೆ ನಾನು ನಿಮ್ಮ ಅಪ್ಪ ಹುಟ್ಟಿದ್ ನಾ ಅಂತೀನಿ ನಾನು ಮಾಡಿ ತೋರ್ಸ ಯಪ್ಪ ಪುಣ್ಯಾತ್ಮ ಎಲ್ಲ ಕಡೆ ಜ್ಞಾತ ಬಂದಿನಿ ಯಪ್ಪ ಸೋತ್ಯಪ್ಪ ಹಂಗ ಗರು ಬರ್ಬಾರ್ದು ಸ್ವಕ್ ಬರ್ಬಾರ್ದು ಯಾವಾಗ ಸ್ವಕ್ ಬರ್ಬಾರ್ದು ಯಾವ ಮನುಷ್ಯನಿಗೆ ಭಯ ಭಕ್ತಿ ಇರ್ಬೇಕು ವಿಚಾರ ಇರ್ಬೇಕು ಅಂದ್ರೆ ಬಹಳ ಒಳ್ಳೇದಾಗ್ತದೆ. ಅದಕ್ಕೆ ಅಪ್ಪ ಶರಣ ಪುರಾಣ ಕೇಳಿ ಎಲ್ಲ ಜಗದ ಪುರಾಣಗಳು ವರ್ಷ ಶರಣಪ್ಪನ ಕೇಳಿ ನೀವೆಲ್ಲ ಬಾಯ್ಪಾಟಾಗಿದ್ದೇನೆ ನಿಮ್ಗೆ ಸಂಘ ಮಾಡಿದ್ದು ಮಡಿಯ ಪಡೆದು ಗುರು ಜಂಗ ಮಗ ಹೋಗಿಲ್ಲ. ಇಬ್ರು ಒಂದೇ ಸಂತರು ಭೀಮಾದಿ ದಾಟಿ ಬಂದ ದೊಡ್ಡ ಬಂದ 200 ರೂಪಾಯಿ ಸಾಲ 2,000 ರೂಪಾಯಿ ಸಾಲ ತೀರ್ಸಿದ ಮಾಡಿದ ಬಂದ ಏನಿದೆ ದೋಷ ಅಂತ ಮತ್ತೆ ಇಲ್ಲಿ ಬಂದ ರಾಜಶೇಖರ್ ಬಂದ ಅವ್ರ ಅಕ್ಕ ಬಂದು ಅದಾತು ಯಪ್ಪ ನಿಮ್ ತಮ್ಮ ನಿನ್ ಮಗಳು ಕೊಡೋದು ಏನೋ ಬುದ್ಧಿ ಅಂದವ ಅಂದಕ್ಕೆ ಮತ್ತ ಹುಟ್ಕೊಂಡಾಗ ನನ್ನ ಮಗಳ ಬಂಗಾರ ಆಗೈತಿ ಕಮದ್ ಹೋಗಿ ನನ್ನ ಮಗಳ ಹಾಲು ಕೊಟ್ಟು ನನಗೆ ಕುಟ್ಟು ಕೊಟ್ಟು ಮನೆ ಅಂದಕ್ಕೆ ಕೊಟ್ಟು ಬಿಡೋದು ಸುಧಾರಿತ ನಿಮ್ ಮನೆ ತಿಮ್ಮನೆ ಕಣ್ಣದು ಇಲ್ಲಿ ಹೋಗಂದಕ್ಕೆ ಈ ಮನೆಗೆ ಹೋದ್ರೆ ಮಗಳ ಕಣ್ಣು ಹೋಗಿದ್ದು ಯಪ್ಪ ಜಗಪ್ಪ ಯಾಕೋ ಯಾವ ಅಂದಿವ ಕಣ್ಣು ಮಗಳ ಕಣ್ಣು ನಾನೇ ಮಾಡಿ ಮಾತಾಡ್ತೀವ ಯಪ್ಪ ನೀ ಹೇಳಬೇಕಪ್ಪ ಅಂದು ರಾಜಶೇಖರ್ಗೆ ಅವ್ರ ಅಕ್ಕನ ಮಗಳಿಗೆ ಮಾತು ಕಣ್ಣು ಕೊಟ್ಟು ಇಬ್ರು ಮದುವೆ ಮಾಡಿದ. ಇಂಥ ಬಂದ ಯಾರ ನೂರಾರು ಸಾಕಷ್ಟು ಅದಕ್ಕೆ ಎಲ್ಲಾ ಪ್ರವಾಡಿಗಳು ಮಾಡಕ್ ಹೋಗಲ್ಲ ಪವಾಡ ಮಾಡಕ್ ಹೋಗಲ್ಲ ದೊಡ್ಡ ಆಕಾಶ ಗಜನಿಗಳು
ನಾ ಪವಾಡ ತಿಳ್ಕೋಬೇಕು. ನಾ ಪವಾಡ ಮಾಡಿರ್ತೇವೆ. ನಾ ಹೇಗಂದ್ರೆ ನನ್ನ ಮೂರ್ತ ಜಗತ್ತಿಗೆ ಅವನಿಲ್ಲ. ಈಗ ಆ ಕೊಪ್ಪಳದಾಗ ವರ್ಷದ ಮಠ ಇತ್ತದ, ಅವ್ ಸಣ್ಣವಿದ್ದವ, ಸಣ್ಣವಿದ್ದ ಹೊಂಟಿದ್ದ. ಒಂದು ಮನೆ ಒಂದು ಆಟ ಸಾಕಿ ಕರೆದ ಸಾಕಿ ದ್ವಾರದಾಗ ಕಟ್ಟಿ ಇನ್ನೇನು ವಾರ ಬಂದಾಗ ಇಳ್ತಿತ್ತದು. ಏನೋ ಜಗ ಒದ್ದ ಸತ್ತು ಹೋಗ್ತದೆ. ಆ ಮನೆಯವರು ಮಕ್ಕಳು ಸತ್ರ ಹೇಳಕ್ಕಿಲ್ಲ, ಅಷ್ಟು ಜಾಪ ಮಾಡಿ ಏನ್ ಹೊಡ್ಕೊಂಡು ಬೈತಿದ್ರು, ಭಯಂಕರ ಹೇಳಕ್ಕಿದ್ರು. ನೋಡ್ ಬಂದಿದ್ದೀವ ಅಂತ ಕಡೆ ಪಟ್ಟ ಎಲ್ಲ ಮಾಡಿದ. ನೋಡಿದ ಕೈ ಬತ್ವಲ್ಲಿ ಜಪ ಮಾಡಿ ಮಾಡಿ ಹತ್ತು ಸಿದ್ಧಿ ಆಗಿತ್ತ. ನೋಡಿದ ದುಗ್ಗು ದುಮಾನ ನೋಡಿದ, ಎಲ್ಲ ಮಾಡಿ ಕೈ ಬಸವ ಎಲ್ಲ ಮಾಡ್ಕೊಂಡು ಆ ಸತ್ತ ಆಟ ಹಣಿಗೆ ಮೈತು ಹಚ್ಚಿಬಿಟ್ಟ. ಸತ್ತ ಆಟ ಆಗಿದೆ ಅಂತ ಗೊತ್ತಾಗಿದೆ. ಪವಾಡ ಮಾಡಕ್ ಬಂದ. ಅವಳು ಇನ್ನೊಬ್ಬ ತಂದೆಯವ್ರ ಸಾರ್ ಇದ್ದಾವ, ಲಕ್ಷ್ಮಣ ಶ್ರಮಂತವ್ರು ತಂದೆಯವ್ರ ಸ್ನಾನ, ತಂದೆಯವ್ರ ಶ್ರಮ ತಂದೆಯವ್ರು ಇದ್ದವ. ಅವನ ಶಿಷ್ಯ ಇದನ್ನೆಲ್ಲ ನೋಡಿದವ, ನೋಡಿ ಆ ತಮ್ಮ ಏನ್ರಿ ಆ ಹುಡುಗ ಸಣ್ಣ ಹುಡುಗ ಸತ್ತ ಆಟ ಬಯಸ್ಬಿಡ್ತಾವ. ನೀವು ಅಂತ ಪಾವಡ ಮಾಡ್ರಿ, ಪಾವಡ ಅಂದ. ಹಾಗೆ ಮಾಡ್ಕೊಂಡು ಪಾವಡ ನೀವು ಪಾವಡ ಮಾಡಿ ಅಂದವ. ಅವ ಬೇಕು ಸುಳ್ಳ ತಿಳಿದ ಮುನ್ಸ್ಕ ಸ್ವಾಮಿ ನೇರ್ ದಂಡು ಮಗನ ಅಂದ. ನೇರ್ ಸತ್ತ ಆಟ ಬದುಸುದು, ಸತ್ತವ್ರು ಬದುಸುದು, ಸಣ್ಣ ಹುಡುಗ ಕೆಲಸ ಮಗನ ಅಂದವ. ಸತ್ತ ಆಟ ಬದುಸುದು, ಸತ್ತವ್ರು ಬದುಸುದು, ಸಣ್ಣ ಹುಡುಗ ಕೆಲಸದು. ನನ್ನ ಪವಾಡ ಮಾಡಿ ನನ್ನ ಪವಾಡ ಹುಡುಗ ನನ್ನ ಪವಾಡ ಅಂತ ಪವಾಡ. ಒಂದು ಗಂಟೆ 350 ಬಾಣಿ ಸುಟ್ಟು ಹೊಡೆದ ಮಗನ. ಒಂದು ಗಂಟೆ 350 ಬಾಣಿ ಸುಟ್ಟು ಬಂತು. ಇವ್ ದೊಡ್ಡ ಪವಾಡ. ಎಂತ ಕಾಲ ಬರ್ತಪ್ಪ ದಿಕ್ಕತೆ. ಮಾತಾಡೋ ಮಾತು ಮಾಡಿಕ್ಕಿರ್ಬೇಕು, ಚುದ ಇರ್ಬೇಕು, ಶುದ್ಧವಾಗಿರ್ಬೇಕು ಅಂತ ಹೇಳ್ಬೇಕಾಗುತ್ತೆ. ಅದಕ್ಕೆ ವಚನದಲ್ಲಿ ನಾಮಾಮೃತ ನುಡಿಯುವಂತ ಮಾತು ವಚನ ವಚನ ಅನ್ಬೇಕು. ವಚನದ ಮಾತು ಅದಕ್ಕೆ ಶರಣರು ವಚನ ಅಂತ ಬರ್ದರು. ಎಲ್ಲ ಶರಣರು ಮಾತೇನು ಅಲ್ಲೇ ಅದಕ್ಕೆ ವಚನ ಅಂದ್ರು. ವಚನ ಅಂದ್ರೆ ಏನು? ಮಾತು. ವಚನ ಅಂದ್ರೆ ಬರೀ ಗೊಳ್ಳು ಮಾತನ, ಸತ್ಯ ಶುದ್ಧವಂತ ಮಾತು. ವಚನ ಅಂದ್ರೆ ಪ್ರಮಾಣ. ವಚನ ಕೊಡ ಅಂತೀವಿ ನಾವು. ಆ ವಚನ ಶಬ್ದ ಬಹಳ ಆಗ್ತದೆ. ಅದಕ್ಕೆ ಬಸವಾಂತರ ಎಲ್ಲ ತಿಳ್ಕೊಂಡು ಎಲ್ಲ ಮಾಡ್ಕೊಂಡು 12 ಮಹಾ ಕ್ರಾಂತಿ ಮಾಡಿದ್ರಪ್ಪ, ಒಳ್ಳೇದು ಮಾಡಿದ್ರು. ಅವ್ರು ಏನು ಹಾಕೊಡ್ತಾರೆ ನಾವು ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ ಒಳ್ಳೇದಾಗತ್ತೆ ನಮ್ಗ. 12 ಎಂತೆಂತವ್ರು ಬಂದ್ರು ಏನು ಮಾಡಿದ್ರು. ಅಫ್ಘಾನಿಸ್ತಾನ ಹೊರತು ಮಣ್ಣು ಸಂಕತ ಇವನಲ್ಲ ಯಾರ ಎಂತೆಂತವ್ರು ಏನು ಬಸವನ್ನ ಆಶ್ರಯಿಸಿ ಬಂದು ಎಂತ ಜ್ಞಾನಿಗಳು. ಕಾಶ್ಮೀರ ಮಹಾರಾಜ ಬಂದು ಎಲ್ಲ ಕೊಟ್ಟು ಬಂದಿದ್ದು ಮೋಳಿಗೆ ಮಾರಾಯ, ಅವನ ಮೋಳಿಗೆ ಮಾರಾಯ ಅಂತ. ಅದಕ್ಕೆ ನಮ್ಮ ಮೊದಲನೇ ನಮ್ಮ ಭಕ್ತಿ ಶುದ್ಧವಾಗಿತ್ತಂದ್ರೆ ದೇವರೆಲ್ಲ ಕೊಡ್ತಾರೆ ನಮ್ಗೆ. ನಮ್ಮ ಭಕ್ತಿ ಆರ್ಭಟವಾಗಿತ್ತಂದ್ರೆ ನಮ್ಗೆ ಏನು ಆಗುದಿಲ್ಲ.
ಬಸವನ ಕಾಲಕ್ಕೆ ಮುಕ್ತ ಸಂಘ ಎತ್ತಿದ್ದವು. ಮುಕ್ತ ಸಂಘ ಎತ್ತಿದ್ದ ದಿವಸ ಬಸವಣ್ಣನಿಗೆ ಪೂಜಾಕ ಪತ್ರಿ ಪುಷ್ಪ ತಂದು ಕೊಡ್ತಿದ್ದವ. ಮುಕ್ತ ಸಂಘಯ್ಯ ದಿವಸ ತಂದು ಕೊಡ್ತಿದ್ದ. ಈಗ ತಂದು ಕೊಡ್ತಿದ್ದ. ಒಂದ್ ದಿವಸ ಬಸವನ ಮನೆಯೊಳಗ ಜಂಗಮರು ದಿವಸ 196 ಜಂಗಮರಿ. ಅವತ್ತು ವಿಶೇಷವಾಗಿ ಊಟ ಚೆನ್ನಾಗಿತ್ತು. ಆಮೇಲೆ ದಕ್ಷಿಣ ಭಾಳ ಸಿಕ್ಕಿತ್ತು. ಐನಾರಿಗೆ ದಕ್ಷಿಣ ಭಾಳ ಪ್ರೀತಿ. ಐನಾರಿಗೆ ದಕ್ಷಿಣ ಭಾಳ ಪ್ರೀತಿ. ಯಾಕಂದ್ರೆ ಹಿಂಗಾಗಿ ಸಮಾಜ ಐನಾರು ನಮ್ಮ ಮುಂದಕ್ಕೆ ಬರೋಬಿಟ್ಟಿದ್ದ ಕಾಲಕ್ಕೆ. ಉಗಾದಿ ಪಾಠಕ ದೀಪಾವಳಿ ಪಾಠಕ ಕಾಲದ ಮನೆಗೆ ಊಟ ಮಾಡಿಸಿ ಒಂದು ಬೀಳಿ ಕೊಟ್ಟು ಇದಕ್ಕಿನ್ನ ಮತ ಕೊಡ್ತದೆ ಹೇಳಿ ಕೈಸಿ ಯಾಕಂದ್ರೆ ಗೊತ್ತಾರ ಇದೆ ಅದೇನು ಯಾಕಂದ್ರೆ ಗೊತ್ತಾರ ಇದೆ. ಹೀಗಾಗಿ ಐನಾರು ಈಗ ಶಾಣ್ಯರು ಐನಾರು ಮಂದಿ ಈ ಶಾಣ್ಯರಿಗೆಲ್ಲ ವ್ಯಾಪಾರ ಮಾಡ್ತಾರ, ನೌಕರಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಂದು ಕಾಲಕ್ಕೆ ಇಲ್ಲ. ಶಿವ ಸಾವುಕಾರ ಮನೆ ಊಟ ಯಾವಾಗ ಉಂಡೆವು ಆಗ್ತದೆ. ಐನಾರು ಮಂದಿ ಅಷ್ಟು ಬರ್ತಾನ. ಐನಾರು ಅಷ್ಟು ಬರ್ತಾನ. ಹೀಗಿದ್ದಾಗ ಅವ್ರು ದಕ್ಷಿಣ ಭಾಷೆ ಒಂದು 4 ಮಂದಿ ಉಡಾಳ ಐನಾರು ದಕ್ಷಿಣ ಭಾಷೆ ಇತ್ತ. ಅವತ್ತು ರಾತ್ರಿ ವೇಷರ ಮಂದಿ ಬಿದ್ದರು. 4 ಮಂದಿ ವೇಷರ ಮಂದಿಗೆ ಬಂದಿದ್ರು. ನಾಳೆ ಮಾತಾಡಿ ಬಂದಿದ್ರು. ನೀವು ಮುಕ್ತ ಸಂಗಯ್ಯ ಮಾಡ್ತಿದ್ದ ಪತ್ರಿಕೆ ಪುಟ್ಟರಕ ಅಬಾಬಾಬಾ ನಿನ್ನ ವೇಷರ ಮಂದಿಗೆ ಹೋಗಿದ್ವಿ. ಏನ್ ಆನಂದ ಅಬಾಬಾಬಾ ಕೈಲಾಸ ಕೈಲಾಸ ಸ್ವಾಂಕಿತ್ತು ಕೈಲಾಸ ಇತ್ತು ಅಂತ ಮಾತಾಡ್ತಿದ್ರು. ಅದು ಇವ್ರು ಕಿವೆ ಬೇಕು. ಮುಕ್ತ ಸಂಘ ಕಿವೆ ಪತ್ರಿಕೆ ಪುಟ್ಟ ತಂದು ಕೊಟ್ಟು ಬಸವಣ್ಣಿಗೆ ಬಸವಣ್ಣವರು ನಾನು ವೇಷರ ಮಂದಿ ಹೋಗ್ತೀನಂದ. ಯಾಕೆ ಇಲ್ಲ ಅವ್ರ ಮನೆ ಕೈಲಾಸ ಕೊಟ್ಟ ಅದು ಹೋಗ್ತೀನಂದ. ಏನ್ ಮಾಡಿಪ್ಪ ಅದು ಬಸವಣ್ಣ ಇಲ್ಲ. ಇವತ್ತು 4 ಮಂದಿ ಏನಾರು ಮಾತಾಡಿದ್ರು. ಆ ವೇಷರ ಮನೆಯಾಗ ಕೇರ್ಯಾಗ ವೇಷರ ಮನ್ಯಾಗ ಕೈಲಾಸ ಅಂತ ಸ್ವಾಮಿ ಕೈತಂತ. ನಾನು 4 ಮಂದಿ ಕೈ ಹೋಗಿ ಕಳಿಸಿ ಬರ್ತೀನಿ. ನನ್ನ ಬಸವಣ್ಣ ಗೊತ್ತಿತ್ತು. ಇವತ್ತು ಜ್ಞಾನ ಗೊತ್ತಿತ್ತು. ಒಂದು 4 ಮಂದಿ ಕಳಿಸಿ ಬಂದು ಕಳಿಸಿದ. ಕೇರಿ ಹೋದ. ಆ ಕೇರಿಯ ಶ್ರೀಮಂತಕ್ಕೆ ವೇಷ ಇಡೀ ಕೇರಿಯ ಶ್ರೀಮಂತಕ್ಕೆ ವೇಷ ಸೀದಾ ಮನೆಗೆ ಹೋದ. ಹಾಕಿ ಬದುಕುಡಿ ಪಾದಕ್ಕೆ ನೀರು ಹಾಕಿ ಬಾ ಬದುಕು ಕರ್ಕೊಂಡು ಒಳಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಕುದಿಸಿ ಒಳಗೆ ಕರ್ಕೊಂಡು ಸ್ನಾನ ಪೂಜೆ ರೆಡಿ ಮಾಡಿಸಿದ್ರು. ಸ್ನಾನ ಪೂಜೆ ಮಾಡ್ಕೊಂಡ ದಿಗ್ಪೂಜೆ ಕೂತ ಬರ್ತಾ ದಿಗ್ಪೂಜೆ ಮಾಡ್ಕೊಂಡು ಅಲ್ಲೇ ಕೂತು ದಿಗ್ಪೂಜೆ ಮಾಡ್ಕೊಂಡು ಅಲ್ಲೇ ಕೂತ ಬೆಳಗಿನ ಜಾವ ಎಲ್ಲ ಕೇರಿನ ಉಸಿರು ವೇಷದಲ್ಲಿ ಉಸಿರು ಬಂದು ದರ್ಶನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ರು. ತಿರುಗಿ ಪೂಜೆ ಮಾಡಿ ಮಾತ್ರ ಮಾಡಿ ಬಂದ. ಇಡೀ ಕೇರಿನ ಮಂದಿ ಎಲ್ಲ ವೇಷೆಲ್ಲ ಬಸವಣ್ಣ ಯಪ್ಪ ಮುಗ್ಧ ಸಂಘ ನಮ್ಮ ಕೇರಕ್ಕೆ ಬಂದಿದ್ದ. ನಾ ಇಡೀ ಕೇರ ಪವಿತ್ರ ಐತಪ್ಪ. ನಮ್ಮ ಕೇರ್ ಎಲ್ಲ ಪವಿತ್ರ ಐತೆ. ಅಪವಿತ್ರ ಇಲ್ಲ. ಇನ್ನು ನಾಗ ನಾ ವೇಷ ಬಿಟ್ಟು ಲಿಂಗ ಪೂಜೆ ಮಾಡ್ತೀವಿ. ನಮ್ಗೆ ಈಗ ವೃತ್ತಿ ಬಿಟ್ಟು ಬಿಟ್ಟು ನಾವು ನಮ್ಗೆ ಎಷ್ಟೋ ಒಂದು ವೇಷರು ಬಸವನ ದರ್ಶನ ಮಾಡ್ಕೊಂಡು ಲಿಂಗ ಕಟ್ಕೊಂಡು ಸತ್ಯಕ್ಕ ಕಾಳವೆ ಇವೆಲ್ಲ ವೇಷರು ದೊಡ್ಡ ಶ್ರೇಣಿಯಲ್ಲಿ ಹೋಗ್ತದೆ. ನಾವು ಅದಕ್ಕೆ ಅಂಥದ್ದು ಪರಿವರ್ತನೆ ಬಸವಣ್ಣನ ಕಾಲಕ್ಕೆ ನಾವು ಎಷ್ಟು ವರ್ಷ ಅಂತೀವಿ. ನಾ ಎಷ್ಟು ಪರಿವರ್ತನೆ ಆಗಿದ್ದೀವಿ. ಎಷ್ಟು ಮಂದಿ ಬದಲಾಗಿ ಎಷ್ಟು ಮಂದಿ ಲಿಂಗ ಕಟ್ತೀವಿ. ಎಷ್ಟು ಮಂದಿ ಪೂಜೆ ಮಾಡ್ತೀವಿ. ಇದು ಬಹಳ ಮುಖ್ಯ. ದೃಷ್ಟಿಯಿಂದ ಜನ ಹಂಚಿರಪ್ಪ ಒಳ್ಳೇದಾಗಲಿ ಚಲೋ ಆಗಲಿ ವರ್ಷ ಹಿಂಗ ಮಾಡ್ಕೊಳ್ರಿ ಚೆನ್ನಾಗಾಗಲಿ ಏನಿಲ್ಲ. ಪುರಾಣ ಉದ್ದೇಶ ಲಿಂಗ ಕಟ್ರಿ ಬರಾಮ ಸಂಧ್ಯಾವನ್ನ ಮಾಡ್ರಿ ಮುಸಲ್ಮಾನ್ ನಮಾಜ್ ಮಾಡ್ರಿ ನಿಮ್ಮ ಧರ್ಮ ಹ್ಯಾಂಗ ಮಾಡ್ರಿ. ಎಲ್ಲ ನಮ್ಮ ಮನೆ ಒಳಗ ಅಲ್ಲಿ ಬಂದ್ವಿ. ನಾವೆಲ್ಲ ಬಂದ ಜಾತಿ ಮಾಡಬಾರ್ದು. ಜಾತಿ ನಿಮಿಷ ಧರ್ಮದ ಅಮೃತ. ಅದಕ್ಕೆ ಜಾತಿ ಮತ್ತು ಪೂಜೆ ಜ್ಞಾನ ತಿಳಿಸಿದ್ರು. ಅದಕ್ಕೆ ಭಾಗ ಎಲ್ಲ ನಿಂತ್ಕೊಂಡು ವರ್ಷ 20 ಜಾತಿ ಮಾಡಿ ಸಣ್ಣ ಜಾತಿ ಮಾಡಿ ಊರಮ್ದು ಎಲ್ಲ ಒಕ್ಕಟ್ಟ ಒಂದ ಜಾತಿ ಮಾಡಿಪ್ಪ. ಸುಧಾಗಲಿ ಒಳ್ಳೇದಾಗಲಿ ಮಕ್ಕಳಾಗಲಿ ಸಂಪತ್ತಾಗಲಿ ಯಾರು ಭೂಮಿ ಇಲ್ಲ ಭೂಮಿ ಆಗಲಿ ಯಾರು ಆಲೋಚನೆ ಆಗಲಿ ಎಲ್ಲ ಒಳ್ಳೇದಾಗಲಿ. ಅದು ನಮ್ಮ ಸಂಘ ಭಾಳ ಚೆನ್ನಾಗೈತೆ. ಪುರಾಣವ ಬ್ಯಾಟ್ ಹೇಳ್ತಾನವ ಸುಧಾ ಹಾಡ್ತಾನ ಚೆನ್ನಾಗಿ ಹೇಳ್ತಾನೆ ಬ್ಯಾಟ್ ಹೇಳ್ತಾನವ. ತವದ ಕೈ ಚಂದ ಇತ್ತು. ನೀವ್ದು ಯಾವ್ದು ಕಚ್ಚ ಹೌದಾ ಅಕ್ಕ ಸ್ವಲ್ಪ ಮಗ ಶಾಸ್ತಿ ನಮ್ಮದಿ ಚಂದ ಇತ್ತು. ಚಂದ ಹಾಡ್ತಾನೆ ಚಂದ ತವ ಬರ್ತಾನ. ನಾ ಖುಷಿ ಆಗ್ತಾನ. ದದ್ದಿನಕ್ಕ ನಾದಿನಿಂದ ಹಾಕೊಂಡು ಭಾಳ ಚಂದ ಸಂಗೀತ ಭಾಳ ಚಂದ ಐತಪ್ಪ. ಕೋಗಿಲೆ ಯೋಗ ತಾನೇ ನಿಗಿಲಂದಿತು ಕೋಗಿಲೆ ಯೋಗ ತಾನೇ ನಿಗಿಲಂದಿತು ರವಿಗೊಂದು ಆಕರನೆ ತಾನೇ ನಿಗಿಲಂದಿತು na 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 na
ಸಂಗೀತ ದೊಡ್ಡ ಶಕ್ತಿ ಐತಿ. ಪುರುಷಾರಿಗೆ ಯಾವಾಗ ಕಣ್ಣು ಇದ್ದಿಲ್ಲ, ಎಲ್ಲ ವಾದ್ಯ ಬಾರಿಸ್ತಿದ್ರು. ಇವತ್ತು ಜ್ಞಾನಿಯವರು ಕಣ್ಣಿದ್ದವರು ಅವರು ಇವತ್ತು ಪುರಾಣ ಬರ್ದಾರ, ಇವತ್ತು ನಾಟಕ ಬರ್ದಾರ, ಇವತ್ತು ಪದ್ಯ ಬರ್ದಾರ. ಯಾಕೆ ಹಾಕಿ ಕಣ್ಣಿದ್ದವ್ರು ಏನ್ ಮಾಡಿದಾರ? ಅವ್ರ ಕೆಲಸ ಯಾರು ಮಾಡಿಲ್ಲ. ಅದಕ್ಕೆ ಸಂಗೀತ ದೊಡ್ಡ ಶಕ್ತಿ. ಇನ್ನು ಋಷಿಮುನಿಗಳು, ಮಹಾಜ್ಞಾನಿಗಳು, ಸಂತರು ಹಾಡಿ ಹಾಡಿ ಸುಟ್ಟು ಸಂಗೀತ 32 ರಾಗ, ಈ 106 ರಾಗ ಅದು ಬೇರೆ. ಒಂದೊಂದು ರಾಗ ಒಂದೊಂದು ರೋಗ ಹೋಗುತ್ತೆ. ಬಹಳ ಮಂದಿ ಜಡ್ಜ್ ತಿಳಿಸಿದ್ ಬಾರ 2 ವರ್ಷ ಆಯ್ತು, 3 ವರ್ಷ ದೊಡ್ಡ ಆರಾಮಾಗದು. ಯಪ್ಪ ಅಂದ್ರೆ ಚಲೋ ಗಾಯಕನ ಕಲಿಸಿ ಆ ಸಂಗೀತ ಕೇಳಿ ನಿಮ್ ಜಡ್ಜ್ ಆರಾಮ ಬಿಡುತ್ತೆ, ಜಡ್ಜ್ ಹೋಗಿರ್ತದ. ಆ ಶಕ್ತಿ ಸಂಗೀತ ಏನು ದೀಪಕರ ಆಗಲತ್ತಿ. ಆ ದೀಪಕರ ಹಾಡ್ಬಿಟ್ರೆ ಚಕ್ಕ ದೀಪ ಹೋದ ಗಂಟು ತಾಳ ತಿರುಗ್ತದ. ಅಟ್ ಶಕ್ತಿ ಐತಿ. ಮೇಘರಾಗ ಅಂತ ಐತಿ. ಆ ಮೇಘರಾಗ ಹಾಡ್ಬಿಟ್ರೆ ಎಲ್ಲಿ ಮಾಡ್ಲಿಕ್ಕ ಆ ರಾಗ ಹಾಡ್ಬಿಟ್ರೆ ಈ ತಾತಿ ಮಾಡಿ ಹಾಕೋತ ದೊಡ್ಡ ಮೈಸೂರ್ತ ಅಂತ ಶಕ್ತಿ ಐತಿ. ಇನ್ ಜೀವನ್ಪುರ ರಾಗ ಅಂತ ಜೀವನ್ಪುರ ರಾಗ ಅಂತ ಅದು ಸತ್ತ ಜೀವ ಬದುಸೋದು, ಸತ್ತ ಬದುಸುತ್ತದು ಅಂತ ಶಕ್ತಿ ಜೀವನ್ಪುರ ರಾಗದಾಗ. ಅಕೋರ ಕಾಲಕ್ಕೆ ತಾನ್ಸೇನ್ ಅಂತಿದ್ದ, ದೊಡ್ಡ ಸಂಗೀತಗಾರ ತಾನ್ಸೇನ್ ಅಂತಿದ್ದ. ಅವ ಹಾಡಕ್ ಕುಂತ ಜನ ನಾವೇನಿಲ್ಲ ಅಂತ ಹೊಟ್ಟೆ ಮೈ ಬಂದ್ಬಿಡ್ತಾರೆ, ನಾವೇನಿಲ್ಲ ಅಂತ. ಹಾಗ ಸಂಗೀತಕ್ಕೆ ನೆನೀತು, ಒಂದ್ಸಲ ಸಂಗೀತ ಕಚೇರಿ ನೆನೀತವ್ರು. ಏನ್ ಜನ ಮುಗ್ದ್ರೆ ಒಬ್ಬ ಹೆಣ್ಮಳಿಗೆ ಮದುವೆಯಾಗಿ 20 ವರ್ಷಕ್ಕೆ ಒಂದು ಗಂಡು ಹುಟ್ಟಿತ್ತು. ಮದುವೆಯಾಗಿ 20 ವರ್ಷಕ್ಕೆ ಒಂದು ಗಂಡು ಹುಟ್ಟಿತ್ತು. ಅಲ್ಲೇ ಮುಂದೆ ಆ ಕಾಯಿಪಲ್ಯ ದಾಸೋಗಿತ್ತ, ಕಾಯಿಪಲ್ಯ ಹೆಚ್ಕೊಂತ ಕೂತಿದ್ದಾಕಿ. ಆ ಸಂಗೀತ ಕೇಳ್ಕೊಂತ ಮೈಮತ್ರಾಕಿ ಮೈಮತ್ ಸಂಗೀತ ತಾನು ಸಂಗೀತ ಮೈಮತ್ತು ಆ ಕುಂಬಳಕ್ಕೆ ಹೆಸರುಬಿಟ್ಟು ತನ್ನ ಮಗನ ಮದುವೆಯಾಗಿ 20 ವರ್ಷಕ್ಕೆ ಹಾಗಿತ್ತು, ಮಗುವಾಗಿತ್ತು. ಆ ಕುಂಬಳಕ್ಕೆ ತನ್ನ ಮಗನ ಚರ ಹೆಚ್ಬಿಟ್ಟಿದ್ದಾಕಿ. ಎಲ್ಲಾ ಸಂಗೀತ ಕಣ್ತು ನೋಡ್ತಾ ಮಗ ತುಂಡಾಗಿತ್ತು. ಮಗ ಏನ್ ಮಾಡಿಯಪ್ಪ, ಏನ್ ಮಾಡಿ तानसेन जी आपके संगीत सुनते सुनते ऐसे हो गए, मैं क्या करूं? 20 साल के बाद एक पैदा हो गए, एक अचानक पैदा, मैं क्या करूं? जीने दो जपान संगीत कहेगा जपान. और तानसेन अंद मैं क्या करूं अंद, अल्लाह मैं क्या करूं अंद, ಏನ್ ಮಾಡಪ್ಪ ಅಂದ. ಹೋದ ಮತ್ತೆ ಸ್ನಾನ ಮಾಡಿದವ, ಸ್ನಾನ ಮಾಡ್ಕೊಂಡು ಮತ್ತೆ ಕುಂತ ಸರಿ ಸ್ನಾನ ಬಂದು ಕುಂತು ಜೀವಪುರಾಗ ಹಾಡಿದ, ಭಕ್ತಿಯಿಂದ ಹಾಡಿದ. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖ ಸೂರ್ಯಗೊಂಬಯ ಜೂನ್ಪುರ ಅಡಿಗೆ ಸಾಯಿ ಹಾಯ್ದ ತನ್ನಂತ ಮೈಬತ್ತು ಹಾಕ್ಬಿಟ್ಟವ. ದವಾಯಿ ರಾಜ್ಯನ ತನ್ನಂತ ಮೈಬತ್ತು ಹಾಡ್ಬಿಟ್ಟ. ಹಾಡ್ತಿದ್ದು ಹೊರಗಡೆ ಆ ತುಂಡ ಕೂಸು ಹೇಗೆ ಕೂಸು ಹಂಗೆ ಹಂಗಾಡಕೈತಂತ. ಅದಕ್ಕೆ ಈ ಕೆಲ ಭಕ್ತಿ ಬೇಕು. ಭಕ್ತಿಯಿಂದ ಹಾಡಿದ್ರೆ ಇವರು ಸ್ವತ್ತಿಂದ ಹಾಡಿದ್ರೆ ನನ್ ಭಾಳ ಚಂದ ಹಾಡಿ ಬರ್ತ ಶಾಸ್ತ್ರ ಭಾಳ ಚಂದ ಸ್ವತ್ತಿಂದ ಪುರಾಣ ಹೇಳಿದ್ರೆ ಇವ ಸ್ವತ್ತಿಂದ ಹಾಡಿದ್ರೆ ನೆನಗಿಲ್ಲ. ಅದಕ್ಕೆ ಭಕ್ತಿ ಬೇಕು. ಅದನ್ನ ಮತ್ತೆ ದೇವ್ರು ಹೇಳ್ತೀನಿ ನಮ್ಗೆ. ಭಕ್ತಿ ಇಲ್ಲಂದ್ರೆ ರಾಮನ ಮಹಾಜ್ಞಾನಿ ಇದ್ದ, ಅವ್ಗೇನ ಸರಿ ಬರ್ ಕಡೆಗೆ ಜಗತ್ತು ಅಂತ ಜ್ಞಾನಿ ಹುಟ್ಟಿಲ್ಲ ಅಂತ ಶಕ್ತಿ ರಾವಣ. ಅವ್ನ ಜ್ಞಾನ ಬರೇನಂತೂ ಹೋದ. ಅವು ಮರಣ ನಿಂತಿದ್ದ, ಬ್ರಾಹ್ಮಣದಿಂದ ತಪಸ್ ಮಾಡಿ ಅಮೃತ ಕೆಲಸ ಮಾಡ್ಕೊಂಡು ಬಟ್ಟೆ ಇತ್ತದು. ರಾಮ 1000 ವರ್ಷ ಅವ್ನು ಉಂಡಾಡಿಸ ಮತ್ತೆ ಬಂದು ಕೊಡ್ತಿತ್ತು. ಅವ್ನು ಸತ್ತಿತ್ತು. ಕಲಿಗೆ ಅವ್ರು ತಮ್ಮ ಇಬ್ರು ಹೇಳ್ದ, ನೋಡಿ ಅಮೃತ ಕಲ್ ಬಡಿ ಅಂದವ, ನೇರ ಹಾಕಿ ಒಯ್ದಿ ಅಂದವ. ಕಲಿಗೆ ಬಿಟ್ಟ ಸತ್ವ. ಅದಕ್ಕೆ ನಾವೆಲ್ಲ ಭಕ್ತಿ ಉತ್ತರ ಹಾಕು, ಸತ್ಯ ಉತ್ತರ ಹಾಕು, ಆಚಾರ ಉತ್ತರ ಹಾಕು. ಅಂದ್ರೆ ಮತ್ತೆ ಒಳ್ಳೇದಾಗ್ತದಪ್ಪ, ಭಾಳ ಸಂತೋಷ. ನಮ್ಮ ಶಾಸ್ತ್ರ ಭಾಳ ಚಂದ ಪುರಾಣ ಇದ್ದಾಗ ಹೇಳ್ಯಾನ. ಸುಮ್ಮನೆ ಧರ್ಮ ನಮ್ಮದು, ಶಾಸ್ತ್ರ ನಮ್ಮ, ಹವ ನಮ್ಮ, ನೀವೆಲ್ಲ ನಮ್ಮವರು. ಅದಕ್ಕೆ ವರ್ಷ ಚೆನ್ನಾಗಿ ಹಚ್ಚಿರಿ, ಒಕ್ಕಟ್ಟಾಗಿ ಇದು ಮಾಡಿ. ಇನ್ನೊಂದು ಕಿಮಾತ್ ಹೇಳ್ತದೆ, 1000 ವರ್ಷ ನಿಮ್ಮನ್ನ ಮಠ ಇರ್ತದೆ. ಅದಕ್ಕೆ ಏನೋ ಆ ಜಗದಾಗ ಸ್ವಲ್ಪ ಏನಾರು ಆಯ್ತಂದ್ರೆ ಊರು ಒಳ್ಳೇದಾಗ್ತದೆ. ಎಲ್ಲ ಊರು ಬಂಗಾರ ಹೋಗಿ ಹಾಕ್ತೀವಿ ಹೊರಗೆ, ಒಳ್ಳೆ ಸುರ ಆಗ್ತದೆ. ಒಳ್ಳೇದಾಗಲಿ ಅಂತ ಸದ್ಯ ಜಾತ್ರೆ ನಿಂತ್ಕೊಳ್ಳಿ. ಸಮಯವಾಗಿ ಟೈಪ್ ಮಾಡಿ ಸಮಯಗಳಾಗಿದೆ. ಎಲ್ಲ ಬಡವರು ಶ್ರೀಮಂತರ ಕಾಲ, ಎಲ್ಲ ಶ್ರೀಮಂತರ
ಶಕ್ತಿ ಬರಲ್ಪ ಅಂತ ಸಮೃದ್ಧಿ ಎಲ್ಲ ಕೊಡ್ಲಿ, ಒಳ್ಳೇದಾಗಲಿ, ಎಲ್ಲ ಸುಖ ಮತ್ತೊಮ್ಮೆ ಶುಭ ಹಾರೈಸಿ